ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಮ್ಮ ಜೊತೆಗೆ ಬಲರಾಮನ ದಿನಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ 3 ಕಲಾವಿದರಿದ್ದಾರೆ. ಆ ಕಲಾವಿದರು ಯಾರು ಗೊತ್ತಾ? ಕಡ್ಡಿ ವಿಶ್ವ, ಅಶ್ವಿನ್, ಜೊತೆಗೆ ಪ್ರತಾಪ್ ನಾರಾಯಣ್. ಇವರನ್ನು ಮೊದಲನೇದಾಗಿ ನಮ್ಮ ಈ ಚಿಟ್ಚಾಟಿಗೆ ಸ್ವಾಗತ ಮಾಡೋರ ಜೊತೆಗೆ ಇವರು ಯಾವುದೆಲ್ಲ ಪಾಠ ಮಾಡಿದ್ದಾರೆ, ಸಿನಿಮಾದಲ್ಲಿ ಇವರ ಪಾತ್ರ ಎಷ್ಟು ಭಿನ್ನ, ಇದರೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅವರನ್ನು 3 ಜನನೂ ಕೂಡ ಒಂದ್ಸಲ ನೀವು ನೋಡಿ, ಎಲ್ಲಿ ನೋಡಿರೋ ಪರಿಚಯ ಇದೆ ನಿಮಗೆ ಖಂಡಿತ. ಈಗ ಅವರು ಮೈಂಡಲ್ಲಿ ಥಾಟ್ ಓಡ್ತಾ ಇರಬಹುದು, ನೋಡಿರುವಂಥದ್ದು ಮುಖಗಳು, ಹೌದು ನೋಯಿಂಗ್ ಫೇಸ್ ಅಲ್ವಾ ಅಂತ. ಬಟ್ ಎಸ್, ಬಲರಾಮನ ದಿನಗಳಲ್ಲಿ ಯಾವ ಪಾತ್ರ? ನಾನು ಬಲರಾಮನ ದಿನಗಳಲ್ಲಿ ಚೈತನ್ಯ ಸರ್ ನನಗೆ ಅಜೀಜ್ ಅಂತ ಒಂದು ಪೊಲೀಸ್ ಆಫೀಸರು, ಅವರು ಮತ್ತು ಶಿವರಾಜ್ ಅಂತ, ನಾವಿಬ್ಬರು ಪೊಲೀಸ್ ಆಫೀಸರ್ಸು. ನಾವು ಒಂಥರ ಒಬ್ಬ ಕಳ್ಳ ಇದ್ರೆ ಒಬ್ಬ ಪೊಲೀಸ್ ಇರ್ತಾನಲ್ಲ, ಒಬ್ಬ ತಪ್ಪು ಮಾಡ್ತಿರೋ ಒಬ್ಬ ಶಿಕ್ಷೆ ಕೊಡೋಕೆ ಇರ್ತಾನಲ್ಲ, ಆ ಥರ ನಾವು 2 ಕೋರ್ ಪಾಯಿಂಟ್ ಇದೆ ಸಿನಿಮಾದಲ್ಲಿ. ಹೆಚ್ಚು ಹೇಳೋಕ್ಕಾಗಲ್ಲ, ಬಟ್ ಆನ್ ಸ್ಕ್ರೀನಲ್ಲೇ ನೋಡಬೇಕು. ಬಟ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ನಾನೊಂದು ಪಾತ್ರ ಮಾಡಿದ್ದೀನಿ, ಇವರನ್ನು ಮಾಡಿದ್ದಾರೆ. ನಿಮ್ಮ ಹೆಸರೇನು ಸಿನಿಮಾದಲ್ಲಿ? ಶಿವರಾಜ್ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ಒಂಥರ ತುಂಬ ಕ್ಯಾಲ್ಕುಲೇಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್. ಕೆಲವೊಂದು ಶಕ್ತಿಯಿಂದ ಆಗದಿಲ್ಲಿರೋ ಕೆಲಸನ ಯುಕ್ತಿಯಿಂದ ಮಾಡುವಂಥ ಒಂದು ಕ್ಯಾರೆಕ್ಟ್ರು. ಇನ್ನು ಮಿಕ್ಕಿದ ನೀವು ಸಿನಿಮಾಲೇ ನೋಡಬೇಕು, ಏನಕ್ಕೆ ಅದು ಹೇಳಿದ್ರೆ ಮಜಾ ಹೋಗ್ಬಿಡುತ್ತೆ. ಯಾಕಂದರೆ ಆ ಕ್ಯಾರೆಕ್ಟ್ರಲ್ಲಿ ಮೋಸ್ಟ್ ಆಫ್ ದ ಸಿನಿಮಾಲಿ ನಮ್ಮಿಬ್ಬರದೇ ಕಾಂಬಿನೇಷನ್ ಇರೋದು. ಅಂದರೆ ಇವರು ಒಂಥರ ಕೋಪಿಷ್ಟ, ಕಾಮ್. ಅಂದರೆ ಇವರು ಫ್ರಸ್ಟ್ರೇಷನ್ ಜಾಸ್ತಿ ಇವ್ರಿಗೆ. ಬಟ್ ನಾನು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಕ್ಯಾರೆಕ್ಟ್ರು. ಲೈಕ್ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಬಟ್ ತಲೆಯಲ್ಲೇ ಬ್ಯಾಕ್ ಆಫ್ ಮೈ ಮೈಂಡ್ ಕೆಲವೊಂದು ಲೆಕ್ಕಾಚಾರ ನಡೀತಿರುತ್ತೆ. ಅಂದರೆ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇಬ್ಬರು ಕ್ಯಾರೆಕ್ಟ್ರು ಹೆಂಗಿರುತ್ತೆ ಅಂದರೆ, ಏನೇ ಯಾವುದೇ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಂದ್ರೂ ಎಲ್ಲರೂ ಅಗ್ರೆಸಿವ್ ಆದರೆ ವರ್ಕೌಟ್ ಆಗೋಲ್ಲ. ಒಬ್ರು ಅಗ್ರೆಸಿವ್ ಆದರೆ ಒಬ್ರು ಕಾಮ್ ಆಗಿರಬೇಕು. ಸೊ ಈ ಸಿನಿಮಾ ನಮ್ಮಿಬ್ಬರಲ್ಲಿ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಇವ್ರ ಸಿನಿಮಾ ಸ್ಟಾರ್ಟಿಂಗಿಂದನೂ ಒಂಥರ ಅಗ್ರೆಸಿವು, ಒಂಥರ ಶೂಟ್ ಮಾಡಿಬಿಡ್ಬೇಕು ಅಂತ ತಾಳ್ಮೆ ಟೈಮ್. ಆ್ಯಂಡ್ ಬೋತ್ ಆರ್ ವೆರಿ ಟ್ರಸ್ಟೆಡ್ ಫ್ರೆಂಡ್ಸ್. ಅಂದರೆ ಕೊಲೀಗ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಲೀಗ್ಸ್, ಮತ್ತು ಟ್ರಸ್ಟ್ ತುಂಬ ಇರುತ್ತೆ ಇಬ್ಬರಲ್ಲಿ. ಅಂದರೆ ನಾನು ಇವರು ಏನೇ ಸ್ಟೆಪ್ ತೊಗೊಂಡ್ರು ನಾನು ಓಕೆ ಮಾಡ್ತಿರ್ತೀನಿ, ಆಮೇಲೆ ನನ್ನ ಅರ್ಥ ಮಾಡ್ಕೊಳ್ಳೋದು ಇವರೇ. ಅಂದರೆ ಒಂದು ನಂಬಿಕೆ ಇರುತ್ತೆ. ಸೊ ನಿಮಗೆ ಗೊತ್ತು ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಯೂಶ್ವಲಿ ಬ್ಯಾಕ್ ಇನ್ ದೋಸ್ ಡೇಸ್ ಪಾಲಿಟಿಕಲಿ ತುಂಬ ಪ್ರೆಷರ್ ಇತ್ತು ಪೊಲೀಸವ್ರಿಗೆಲ್ಲ. ಸೊ ಅದನ್ನು ನೀವು ಡಿಪ್ಲೊಮ್ಯಾಟಿಕ್ ಆಗಿ ಹೆಂಗೆ ಹ್ಯಾಂಡ್ಲ್ ಮಾಡ್ತಿರೋ ಸಿಚುವೇಶನ್ನ, ಅದೇನು ಗಾದೆ ಬರೋದು, ಕೋಲಿ ಮುರಿಬಾರ್ದು, ಆ ಥರ ಅಷ್ಟೇ ಬಿಸಿ ಮುಟ್ಟಿಸ್ಬೇಕು. ಆದರೆ ಹೇಗೆ ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಾಗಬಾರ್ದು. ಆಮೇಲೆ ಆವತ್ತಿನ ಸರ್ ಹೇಳ್ದಂಗೆ ಬಲರಾಮನ ದಿನಗಳು ಆ ಒಂದು ಭೂಕತಲೋಕ ಟಾಪಲ್ಲಿ ಇದ್ದ ಟೈಮ್ ಅದು. ಸೊ ಆವಾಗ ಪೊಲೀಸ್ ಒಂಥರ ಇವರ ಭೂಗತಲೋಕದ ದೊರೆಗಳಷ್ಟೇ ಪೊಲೀಸು ಫೇಮಸ್ಸು. ನಾವು ನೋಡಿದ್ದೀವಿ ಎಷ್ಟೊಂದು ಟೈಗರ್ ಇವರೆಲ್ಲ ಇದೆಲ್ಲ ಆಫೀಸರ್ ಅಶೋಕ್. ಸೊ ಆ ಥರ ಆ ಕಾಲದ್ದಾದ್ರಿಂದ ಚಾಣಾಕ್ಷತನ ಮೇಯ್ನು. ಅಂದರೆ ಇವತ್ತು ಟೆಕ್ನಾಲಜಿ ಇದೆ, ಅವನು ಎಲ್ಲಿದ್ದಾನೆ GPS ನೋಡ್ಬೋದು, ಅವತ್ತು ಹಂಗಿಲ್ಲ, ಸೋರ್ಸ್ ಮೇಲೇ ಕಂಡುಹಿಡಿಯಬೇಕು. ಸೊ ಆ ಥರದ್ದು 2 ಪಾತ್ರಗಳು. ಎಸ್, ಇಬ್ಬರು ಪೊಲೀಸರಾದರೆ ನೀವು ಯಾರು ಸಿನಿಮಾದಲ್ಲಿ? ಖಂಡಿತ ನಾನು ಸೈಮನ್ ಅಂತ ಒಂದು ಪಾತ್ರ ಮಾಡ್ತಾಯಿದ್ದೀನಿ, ಗ್ಯಾಂಗ್ಸ್ಟರ್. ಅಶ್ವಿನ್ ಸರ್ ಹೇಳ್ದಂಗೆ ಕಳ್ಳ ಇದ್ದರೆ ಪೊಲೀಸ್ ಇರಲೇಬೇಕು ಅಂತಂದರೆ ಪೊಲೀಸ್ ಇದ್ಮೇಲೆ ಕಳ್ಳ ಇರಲೇಬೇಕು. ಸೊ ಖುಷಿ ಇದೆ. 80ರ ಟೈಮ್ದು ಪೀರಿಯಾಡಿಕ್ ಕತೆ ಇದು. ಅದರದ್ದು ಹೋಮ್ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮಗೆ ಸಾಕಷ್ಟು ಒಂದು ಆರ್ಟಿಸ್ಟ್ಗೆ ಯಾವಾಗಲೂ ಖುಷಿ ಇರುತ್ತೆ, ಒಂದು ಟೆಕ್ನಿಕಲ್ ವ್ಯಾಲ್ಯೂಸ್ ಇರೋ ಸಿನಿಮಾಲಿ ಕೆಲಸ ಮಾಡಬೇಕು ಅಂತ. ಇದರಲ್ಲಿ ಘಟಾನುಘಟಿಗಳೇ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಸಂತೋಷ್ ನಾರಾಯಣ್, ನಮ್ಮ HC ವೇಣು ಅವರಂತರೂ ನಮಗೊಂದು ಆ್ಯಡೆಡ್ ಬಲ. ನಾನು ಆ್ಯಕ್ಚುಲಿ ಅವ್ರ ಜೊತೆ 3ನೇದು 4ನೇ ಸಿನಿಮಾ ನಾನು. ಚಿಂಗಾರಿ, ಬಿರುಗಾಳಿ ಆದಮೇಲೆ ಈಗ ಬಲರಾಮನ ದಿನಗಳು. ಎಲ್ರಿಗೂ ಗೊತ್ತು ಆರ್ಟಿಸ್ಟ್ಗಳಿಗೆ, ನಾವು ವಿ ಆರ್ ಹ್ಯಾಪಿ ದಟ್ ನಮ್ಗೆ ಆ ಥರ ಟೆಕ್ನಿಷಿಯನ್ ಸಿಕ್ಕಿರೋದು. ಅದು ಬಿಟ್ಟರೆ ಅದೇ ಗ್ಯಾಂಗ್ಸ್ಟರ್, ನಾನು ಒಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಸ್, 3 ಜನನೂ ಒಟ್ಟಿಗಿದ್ದೀರ ಒಂದು ಫ್ರೇಮಲ್ಲಿ, 2 ಪೊಲೀಸು, ಒಂದು ಕಳ್ಳ ಅಂತ ಹೇಳೋಕ್ಕಾಗಲ್ಲ, ಗ್ಯಾಂಗ್ಸ್ಟರ್. ಬಟ್ ನಂಗೆ ಅನ್ಸುತ್ತೆ ಈಗ ಕನ್ನಡದಲ್ಲಿ ಅವಕಾಶದ ಬಗ್ಗೆ ಮಾತಾಡೋದಾದರೆ ಹೇಗಿದೆ ಅವಕಾಶ ಅನ್ನೋದು? ಈಗ ಆರ್ಟಿಸ್ಟಿಗೆ ಸ್ಯಾಟಿಸ್ಫೈ ಆಗೋ ಥರದ ಅವಕಾಶಗಳಿದೆಯಾ? ನಿಮಗೆ ಚೆನ್ನಾಗಿರೋ ಅವಕಾಶಗಳು ಸಿಗ್ತಾ ಇದೆಯಾ? ಅಥವಾ ತುಂಬ ಜನ ನಾನು ಹೇಳೋದು ಕೇಳಿದೆ, ಅವಕಾಶಗಳು ಕಡಿಮೆ, ಅದಕ್ಕೆ ನಾವು ಬೇರೆ ಭಾಷೆಗೆ ಹೋಗ್ತಾ ಇದ್ದೀವಿ ಅನ್ನೋದು. ಈ ಮಾತಿನ ಬಗ್ಗೆ ನಿಮ್ಮ ಒಪಿನಿಯನ್? ಇದು ಹೆಂಗಿದೆ ಅಂದರೆ, ಇದು ಥರ ಸೀಸನ್ ಥರ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆಗ್ತಾನೆ ಇರುತ್ತೆ, ಇನ್ನೊಂದು ಸರಿ ಬ್ರೇಕ್ ಆಗುತ್ತೆ. ನಾವು ಏನು ಬ್ಲೇಮ್ ಮಾಡೋಕ್ಕಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ದಿ ಗೇಮ್. ಅಣ್ಣವ್ರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಒಂದು ಈಗ ಏನಂತಾರೆ ಆಷಾಢ
ಹುಣ್ಣಿಮೆ ಆ ಥರ ಹೆಂಗೆ ಚೇಂಜ್ ಆಗುತ್ತೆ ಕಾಲ, ಅದೇ ಥರ ಆಯಾ ಟೈಮಲ್ಲಿ ಒಂದೊಂದು ಸರಿ ಹಿಂಗಾಗುತ್ತೆ. ಬಟ್ ಏನಂದರೆ ಒಂದು ಸ್ವಲ್ಪ ಸ್ಟೀರಿಯೋ ಟೈಪ್ ಆಗುತ್ತೆ. ಇದು ನಮ್ಮ ಇಂಡಸ್ಟ್ರಿ ಅಂತಲ್ಲ, ನೀವು ಯಾವುದೇ ತಮಿಳಲ್ಲಿ ನೋಡಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇಟ್ಟಾರೆ ಅವ್ನು ಪೊಲೀಸೇ ಮಾಡ್ತಿರ್ತಾನೆ. ಮಲಯಾಳಮಲ್ಲಿ ನೋಡಿ ಪೊಲೀಸೇ ಮಾಡ್ತಿರ್ತಾನೆ. ಒಬ್ಬ ಗಡ್ಡ ಬಿಟ್ಕೊಂಡಿಟ್ಟಾರೆ ಅವ್ನು ಗಡ್ಡದಲ್ಲೇ ಇರ್ತಾನೆ ತುಂಬ ಸಿನಿಮಾ. ಅದು ಮೇ ಬಿ ನಾನು ಡೈರೆಕ್ಟ್ರ್ ಆಗಲಿ ಅಥವಾ ಯಾರನ್ನೇ ಪ್ರೊಡಕ್ಷನ್ ಹೌಸ್ನ ಬ್ಲೇಮ್ ಮಾಡಲ್ಲ. ಬಿಕಾಸ್ ಇವತ್ತೇನೆಂದರೆ ನನಗೊಬ್ಬರು ಉದಾಹರಣೆ ಹೇಳಿದರು. ಅಂದರೆ ಈಗ ನಿಮಗೆ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಂದರೆ ಯಾವುದೋ ಒಂದು ಏರಿಯಾದಲ್ಲಿ ಒಂದು ಒಳ್ಳೆ ಹೋಟ್ಲಿಗೆ ಹೋಗ್ತೀವಿ, ನಾವು ನಂಬ್ತೀವಿ, ನಾವು ಆ ಹೋಟ್ಲಿಗೆ ನಂಬ್ತೀವಿ, ಒಳ್ಳೆ ಕಾಫಿ ಅಂತ. ಅವ್ರು ಕೆಟ್ಟದಾಗ ಕೊಟ್ಟರು ಗೊತ್ತಾಗಲ್ಲ ನಮಗೆ, ನಾವು ಕುಡಿತೀವಿ. ಅಂದರೆ ಟ್ರಸ್ಟ್ ಇರುತ್ತಲ್ಲ. ಈಗ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿರ್ತೀವಿ, ಸೊ ಹಾಗೇ ಕ್ಯಾಶ್ ಮಾಡಿರ್ತಾರೆ. ಅಂದರೆ ಅದು ರಿಪೀಟ್ ಆಗೋದಾಗಲಿ ಅಥವಾ ಅವಕಾಶಗಳಾಗಲಿ ಅಲ್ಲೇನಾಗುತ್ತೆ, ಆ ರಿಪೀಟ್ ಆಗ್ತಿದ್ದಾಗ ಬೇರೆ ಪಾತ್ರಕ್ಕೆ ಅವ್ರು ಯೋಚನೆ ಮಾಡಲ್ಲ. ಈಗ ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಈಗ ಇಲ್ಲಿ ವಿಶ್ವ ಅವರು ಒಂಥರ ರಾತರ ಬಂದಿದ್ದಾರೆ ಇವತ್ತು. ಈ ಲುಕ್ ನೋಡಿದ್ರೆ ಅವಾಗ ಬೇರೆ ಪಾತ್ರ ಹುಟ್ಟುತ್ತೆ. ಈಗ ಇವ್ರದ್ದು ಗಡ್ಡ ಶೇವ್ ಮಾಡಿದ್ರು, ಗಡ್ಡ ಬಿಟ್ಟಿದ್ದಾರೆ, ನಾನು ಸ್ವಲ್ಪ ಫುಲ್ ಶಾರ್ಟ್ ಇತ್ತು. ಇಲ್ಲಿ ನೋಡಿ ಇಮ್ಯಾಜಿನ್ ಮಾಡಿ ಕೊಡಬೇಕು. ಅದು ಗೊತ್ತಿಲ್ಲ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಯಾಕೆಂದ್ರೆ ನನಗೆ 207 ಸಿನಿಮಾ ಮಾಡಿದ್ದೀನಿ. ಅವಕಾಶ ಕೊಡೋದಲ್ಲ ಅಂತ ಯಾರು 107 ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಪ್ಪ ಅಂತ ಪ್ರೊಡ್ಯೂಸರ್ ಅಲ್ಲ. ಸೊ ಹಂಗಾಗಿ ಅವಕಾಶ ಇದೆ. ಆಫ್ ಸೀಸನ್ನು ಆನ್ ಸೀಸನ್ ಥರ 2 ಸೀಸನ್ ಇದೆ. ಅದು ಕೆಲವರು ಬ್ಯಾಡ್ ಟೈಮ್ ಅನ್ನಲ್ಲ ನಾನು, ಟೈಮ್ ಎಲ್ಲ ಒಂದೇ. ಅದು ಕಾಯಬೇಕಷ್ಟೇ, ಪೇಷನ್ಸ್ ಇದು. ಈಗ ನಾವು ಆ್ಯಕ್ಟ್ರ್ ಆಗೋಕ್ಕೆ ಇಷ್ಟೊಂದು ದಾರಿ ಹಾಸನಿಂದ ಬಂದು ಇಲ್ಲಿವರೆಗೂ ಆ್ಯಕ್ಟ್ರ್ ಆಗಿದ್ದೀವಿ ಅಂತ ಕಾದಿದ್ದೀವಿ ಅಂದಮೇಲೆ ಬೆಟರ್ ರೋಲ್ಸ್ ಬರುತ್ತೆ. ಅದು ಮೇ ಬಿ ಒಂದು ಸ್ವಲ್ಪ ಮಾಗದಂಗೆ ಪಾತ್ರಗಳು ಹುಟ್ಟುತ್ತಾ ಅಂತ ನನಗೂ. ಅದು ನೀವು ಅದನ್ನು ಜಾಡನ್ನು ಬಿಡ್ಸೋಕ್ಕಾಗಲ್ಲ. ಆದರೂ ಅಪ್ಪ ಪ್ರೊಡ್ಯೂಸರ್ ಆಗಿದ್ದರೆ ನಮ್ಗೆ ಅವಕಾಶಗಳು ಜಾಸ್ತಿ ಅನ್ನೋದನ್ನು ಅದು ಸುಳ್ಳು ನಮಗೆ. ಮೇಡಮ್ ಏನು ಗೊತ್ತಾ, ಕೆಲವೊಬ್ರು ಹೇಳ್ತಾರಪ್ಪ ಪ್ರೊಡ್ಯೂಸರ್ ಆಗಿದ್ದರೆ ಸ್ಟಫ್ ಇರಬೇಕಷ್ಟೇ. ಆರ್ಟಿಸ್ಟ್ಗೆ ಐ ಮೀನ್ ಓಕೆ, ಅವರಪ್ಪ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ, ಎಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ? ನನಗೆ ಈ ಲಾಜಿಕ್ಕೇ ಅರ್ಥ ಆಗಲ್ಲ. ಸುಮಾರು ಜನ ನೆಪೋಟಿಸಮ್ ಅಂತಾರಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವಾಗ ಅವರು ಪ್ರೊಡ್ಯೂಸ್ ಮಾಡಿ ಕಾಸ್ಟ್ ಮಾಡ್ತಾರೆ, ಅವರಲ್ಲಿ ಪೊಟೆನ್ಷಿಯಲ್ ಇದ್ದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಆಡಿಯನ್ಸ್ ಆರ್ ದೇವ್ರಿದ್ದಂಗೆ. ದೇ ಆರ್ ದ ಒನ್ ಹೂ ಡಿಸೈಡ್ ಅವರ್ ಫೇಟ್. ಇವನು ಇಂಡಸ್ಟ್ರಿಯಲ್ ಮುಂದಕ್ಕೆ ಹೋಗ್ಬೇಕಾ ಏನು ಎತ್ತ ಅಂತಲ್ಲ. ಈಗ ಎಷ್ಟೊಂದು ಜನ ನಾವೆಲ್ಲ ಯಾರು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ. ಇವಾಗ 15-16 ವರ್ಷ ಆಯಿತು, ಇವರು 20 ವರ್ಷ ಆಯಿತು. ನನಗೆ ಸುಮಾರು ಜನ ಹೇಳ್ತಾರೆ ನೆಪೋಟಿಸಮ್ ಅದರಿಂದನೂ. ಆಡಿಯನ್ಸ್ ಆರ್ ವೆರಿ ಸ್ಮಾರ್ಟ್. ಅವರಲ್ಲಿ ಸ್ಟಫ್ ಇದ್ದು, ಅವರಲ್ಲಿ ಒಂದು ಕಲೆ ಇತ್ತು ಅಂದರೆ ಜನ ಸ್ವೀಕರಿಸ್ತಾರೆ. ಈವನ್ ಐ ಅಪ್ರಿಷಿಯೇಟ್ ದಟ್. ಇವಾಗ ನಮ್ಮ ತಂದೆ ಪ್ರೊಡ್ಯೂಸರ್ ಆಗಿಬಿಟ್ರು ಅನ್ನೋ ಒಂದು ಕಾರಣಕ್ಕೆ ನನಗೆ ಜೀವನ ಪೂರ್ತಿ ಅವ್ರು ಪ್ರೊಡ್ಯೂಸ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಲ್ವಾ? ಸೊ ಒಬ್ಬನಲ್ಲಿ ಕಲೆ ಇದ್ದು ಜನಕ್ಕೆ ಇಷ್ಟ ಆದ ಅಂದರೆ ಯಾರನ್ನಾಗಲಿ ಅದು ಸ್ವೀಕರಿಸ್ಬೇಕು ನಾವು. ಸೊ ದಟ್ ಐ ಫೀಲ್, ಐ ಡೋಂಟ್ ನೋ, ಮೈಟ್ ಬಿ ರಾಂಗ್, ಬಟ್ ನನಗೆ ಅನಿಸಿದ್ದು ಯೋಗ್ಯತೆ ಅಷ್ಟೇ ಇರಬೇಕು ಅಷ್ಟೇ. ಪ್ರತಾಪ್ ಅವ್ರು ಹೇಳ್ದಂಗೆ ನಿಜವಾಗ್ಲೂ ನಿಜ ಅದು. ಏನು ಅಂದರೆ ಇವಾಗ ನೋಡಿ, ನಮ್ಮ ತಂದೆ ತಾಯಿ ನಮ್ಮನ್ನು ಸ್ಕೂಲ್ ಕಳಿಸ್ಬೋದು, ಪಾಸ್ ನಾನೇ ಆಗಬೇಕು. ಅವ್ರು ಪಾಸು ಮಾಡಿಬಿಡ್ಬೋದು, ಬಟ್ ಎಂಡ್ ಆಫ್ ದ ಡೇ ಅವ್ರು ಪಾಸ್ ಮಾಡಿಬಿಟ್ಟು ನನ್ನ ಡಾಕ್ಟರ್ ಮಾಡಿದ್ರೆ ನಾನು ಆಪ್ರೇಷನ್ ಮಾಡೋಕ್ಕಾಗಲ್ಲ. ಅಷ್ಟೇ ಇಲ್ಲಿ. ಅದು ನೆಪೋಟಿಸಮ್ ಅದೆಲ್ಲ ಏನು ಇಲ್ಲ ಇಲ್ಲಿ. ಇವಾಗ ನಾವು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋದು. 25 ಪಿಕ್ಚರ್ ಮಾಡಿದ್ದೀನಿ ನಾನು, ಆದರೆ ಅವಕಾಶ ಸಿಕ್ಕಿನೇ ಮಾಡಿರೋದು ನಾನು 25 ಪಿಕ್ಚರು. ಸೊ ಅದರಲ್ಲಿ ನಾವು ನಂಬಲ್ಲ. ನಾವು ವಿ ಡೋಂಟ್ ರಿಯಲಿ ಬಿಲೀವ್ ಇನ್ ಅವಕಾಶ ಇಲ್ಲ, ಅಲ್ಲಿ ಅವ್ರು ಕರೆಯಲ್ಲ ಇವ್ರು ಕರೆಯಲ್ಲ, ಅದೆಲ್ಲ ವಿಷಯ ಅಲ್ಲ. ಎಷ್ಟೋ ಶ್ರಮ ಕೇಳುತ್ತೆ. ನಮಗೆ ನಾಟಕದ ಮೇಷ್ಟ್ರು ಹೇಳೋರು, ಈ ಬ್ಲಡ್ಡಲ್ಲಿ ಅಂದರೆ ಅದಾಗೆ ಬರೋದು, ಜೀನ್ಸಿಂದ ಬರೋದು ಒಂದೇ ಶುಗರು, ಇನ್ಯಾವುದೂ ಬರೋಲ್ಲ. ಇನ್ನೆಲ್ಲದಕ್ಕೂ ಶ್ರಮ ಕೇಳುತ್ತೆ. ನಮ್ಮಪ್ಪ ಸ್ಟಾರ್ ಆದ್ರೂ ಅವ್ರ ಎಫರ್ಟ್ ಹಾಕಲೇಬೇಕು. ನಾನೊಬ್ಬ ನಮ್ಮ ತಾಯಿ ಟೀಚರ್ ಮಗ ಆದರೂ ಶ್ರಮ ಹಾಕಲೇಬೇಕು. ಅದು ಪ್ರತಾಪ್ ಹೇಳ್ದಂಗೆ ಎಂಡ್ ಆಫ್ ದಿ ಡೇ ಸ್ಕ್ರೀನಲ್ಲಿ ವಿಶ್ವಾಸ ನೋಡಿದ ತಕ್ಷಣ ಸೂಪರ್ ಗುರು ಸಿಂಗಾರಿ ಅದನ್ಸಿದ್ರೆ. ಪ್ರತಾಪ್ ನೋಡಿದ ತಕ್ಷಣ ಇವ್ರು ಇದ್ರಲ್ಲಿ ಮಾಡಿದ್ರಲ್ಲ, ಅದು ನಿಮ್ಮ ಫಸ್ಟ್ ಸಿನಿಮಾ ಬೆಂಕಿಪಟ್ಟಣ. ನಾನು ಫಸ್ಟ್ ಟೈಮ್ ಮಾತಾಡಿದಾಗ ಬೆಂಕಿಪಟ್ಟಣ ಬರುತ್ತೆ. ಅದು ಅಲ್ಲಿ ಶ್ರಮನೇ. ಅದನ್ನು ಯಾರೋ ನಿರ್ದೇಶಕರು ನಮ್ಮನ್ನು ಯಾವುದೋ ಒಂದು ಆ್ಯಂಗಲ್ ಸರಿ ಹಿಡ್ದಿರ್ತಾರಲ್ಲ. ಎಂಡ್ ಆಫ್ ದಿ ಡೇ ಇವತ್ತು ಅದನ್ನು ನಾನು ನೆಪೋಟಿಸಮ್ ಎಲ್ಲಿವರೆಗೆ ಅಂದರೆ ನಮ್ಮ ಮನೆಗೆ ಉದಾಹರಣೆ, ನನ್ನ ಮಗ ಆ್ಯಕ್ಟ್ರ್ ಆಗ್ತಾನೆ. ನನ್ನ ಮಗ ಈಗ 5ನೇ ಕ್ಲಾಸು, ಅವ್ನು ಆ್ಯಕ್ಟ್ರ್ ಆಗಬೇಕು ಅಂದರೆ ನಾನು ಚೈತನ್ಯ ಸರ್ ನಂಬರ್ ಕೊಡ್ಬೋದು ಅಷ್ಟೇ. ಚೈತನ್ಯ ಸರ್ ಮುಂದೆ ಅವ್ನು ಆ್ಯಕ್ಟ್ ಮಾಡಲೇಬೇಕು. ಚೈತನ್ಯ ಸರ್ ನಂಬರು ಯಾರೋ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ, ಅವನು ಅದನ್ನು ಹುಡ್ಕಕ್ಕೆ 2 ತಿಂಗಳು ತಗೋತಾನೆ, ನಾನು ಟಕ್ ಅಂತ ಕೊಡ್ತೀನಿ ಅಷ್ಟೇ. ದಿರ್ ಇಸ್ ಓನ್ಲಿ ಈಸಿ ಅಷ್ಟೇ ಬಿಟ್ಟರೆ
ಚೈತನ್ಯ ಸರ್ ಮುಂದೆ ಆ್ಯಕ್ಟ್ ಮಾಡಿದ್ರೇ ಅವನಿಗೆ ಓಕೆ ಆಗುತ್ತೆ. ಬಟ್ ಹೌದು, ನೆಪೋಟಿಸಮ್ ಅನ್ನುವಂಥ ಮಾತು ನಾವು ಚರ್ಚೆ ಮಾಡಿರೋದಕ್ಕೆ ಈ ಮಾತು ಡಾಲಿ ಧನಂಜಯ ಅವರು ಹೇಳಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಅಂತ. ಅದೇ ನಮ್ಮ ರಾಜ್ಬಿ ಶೆಟ್ಟಿ ಅವರು ಹೇಳಿದ್ದಾರೆ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಅಂತ. ಇದು ಹೇಗೆ ಅಂದರೆ ಬಡವರ ಮಕ್ಕಳು ಬೆಳಿಬೇಕಾ ಟ್ಯಾಲೆಂಟ್ ಇದ್ದವ್ರು ಬೆಳಿ? ಅದು ಬಡವ್ರ ಮಕ್ಕಳು ಟ್ಯಾಲೆಂಟ್ ಎಲ್ಲ ಮೆಟಾಫರ್ಸ್ ಅಷ್ಟೇ. ಅಂದರೆ ಬಡವ ಅಂದರೆ ದುಡ್ಡಲ್ಲ, ಕಲೆಯಲ್ಲಿ ಕಲೆ ಅಂದರೆ ಹಸುವಲ್ಲಿ ಬಡವ, ಹಸುವು ಅಂದಾಗ ಒಂದು ಸೆಕೆಂಡ್ ಟ್ಯಾಲೆಂಟೇ ಬರುತ್ತೆ. ಎರಡೂ ಒಂದೇ ಅರ್ಥ, ಪದಗಳು ಚೇಂಜ್ ಅಷ್ಟೇ ನನ್ನ ಪ್ರಕಾರ. ಅದೇ ಬಡವ್ರ ಮಕ್ಕಳು ಬೆಳಿಬೇಕು ಅಂದರೆ ಸಾಹುಕಾರ ಮಕ್ಕಳು ಬೆಳೆಯಲೇಬಾರ್ದು ಅಂತ ಅಲ್ವಾ? ಕರೆಕ್ಟ್, ಟ್ಯಾಲೆಂಟೇ ಎಂಡ್ ಆಫ್ ದ ಡೇ ಟ್ಯಾಲೆಂಟ್. ಇವಾಗ ನೋಡಿ, ನಾವು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಆ್ಯಕ್ಟ್ರುಗಳಿದ್ದೀವಿ, ಎಲ್ಲರೂ ಟ್ಯಾಲೆಂಟಿಂದನೇ ತಾನೇ ಬಂದಿರೋದು, ಬೇರೆ ಏನೂ ಅಲ್ಲ ಅಲ್ವಾ? ದುಡ್ಡು ಹಾಕಿ ಪಿಕ್ಚರ್ ಮಾಡೋದು ಅಲ್ವಾ? ಈಗ ನಾವು ಈಗ VRL ಟ್ರಾವೆಲ್ಸ್ ನೋಡ್ತೀವಿ, ಸೌಕಾರಪ್ಪ ಅಂತೀವಿ, ಬಟ್ ಅವ್ರು ಒಂದು ಬಸ್ಸಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಅವ್ರು ಬಡವತ್ತಾರೆ, ಶ್ರಮದಲ್ಲೇ ಸೌಕಾರ ಆಗಿರ್ತಾರೆ. ಅದು ಅಷ್ಟೇ ಮೆಟಾಫರ್ ಅಷ್ಟೇ ಅದು. ಯಾಕೆಂದ್ರೆ ನಾನು ಧನು ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ, ಸರ್ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಅವರಿಬ್ಬರು ಒಂದೇ ಥಾಟ್ ಒಂದೇ ಇದೆ, ಪದಗಳು ಬೇರೆ ಅಷ್ಟೇ. ಸೊ ಅವರಿಬ್ಬರು ಹೇಳ್ತಿರೋದು ಒಂದೇ, ಅವ್ರವ್ರು ನಡ್ಕೊಂಬಂದಿರೋ ದಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಅನುಭವಿಸ್ಕೊಂಬಂದಿರೋದು, ಅವ್ರ ಎಫೆಕ್ಟ್, ಅವ್ರು ಮಾತಾಡೋದು ಅಷ್ಟೇ. ಡೈರೆಕ್ಟರ್ ಮಾತಾಡುವಾಗ ಹೇಳಿದ್ರು ಬಹಳಷ್ಟು ರಿಸರ್ಚ್ ಮಾಡಿದ್ದೀನಿ, ನಾನು ಬುಕ್ ಓದಿದ್ದೀನಿ, ಅದಾದಮೇಲೆ ಅದನ್ನು ಕತೆ ಕಟ್ಟೋದಕ್ಕೆ ನಾನು ಅದೇನು ಬೇಕು ಅದಕ್ಕೆ ಬೇಕಾಗಿರುವಂಥ ಓದುವಿಕೆ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಇದೆಲ್ಲ ಮಾಡಿದ್ದೀನಿ ಅಂತ. ನಿಮಗೆ ಕತೆ ಹೇಳುವಾಗ, ನಿಮ್ಮ ಪಾತ್ರ ಹೇಳುವಾಗ ನಿಮ್ಮ ತಯಾರಿ ಏನೆಲ್ಲ ಇತ್ತು? ನನಗೆ ಮೇ ಬಿ ತುಂಬ ಅಂದರೆ ಯಾರೋ ನನ್ನ ಫ್ರೆಂಡು ನಿರ್ದೇಶಕ ಆಗ್ತಿದ್ದಾನೆ ಅಂದರೆ ಪಾತ್ರ ಗೊತ್ತಿರುತ್ತೆ. ಅಂದರೆ ಅವ್ರ ಕಥೆಯಿಂದ ಕೂತಿರ್ತೀನಿ, ಕೇಳಿರ್ತೀನಿ, ಸುಮ್ಮನೆ ಅವರು ಹಿಂಗೆ ಅಪ್ಡೇಟ್ ಆಗಿದೆ, ಮಗ ನಂಗೆ ಈ ಪಾತ್ರ ಮಾಡ್ತೀನಿ ಕಣೋ ಅಂದಾಗ ಆ ಥರ ಲಾಕ್ ಆಗಿದೆ. ಈ ಥರ ದೊಡ್ಡ ಹೆಸರು ಮಾಡಿರೋ ನಿರ್ದೇಶಕರು ಸಿನಿಮಾ ಸೆಟ್ ಇರೋಕ್ಕೂ 4 ತಿಂಗಳು ಮುಂಚೆ ಕರೆದು ಕ್ಯಾರೆಕ್ಟರ್ ಹೇಳಿರೋದು ಇದೇ ಫಸ್ಟ್ ಟೈಮ್ ಇನ್ ಮೈ ಲೈಫ್. ನನ್ನ ಆ್ಯಕ್ಟಿಂಗ್ ಕೆರಿಯರಲ್ಲಿ ನಾನು ಯೂನಿವರ್ಸಿಟಿ ಹತ್ರ ಹೋಗ್ತಾಯಿದ್ದೆ. ಅಶ್ವಿನ್ ಎಲ್ಲಿದ್ದೀಯಾ ಅಂದರು, ಸರ್ ಮನೆಗೆ ಹೋಗ್ತಾಯಿದ್ದೀನಿ, ನೀನು ಫ್ರೀ ಇದ್ದಾಗ ಬಾ ಇದಕ್ಕೆ ಬಸವೇಶ್ವರ ನಗರ ಆಫೀಸ್ ಮಾಡಿದ್ದೀವಿ ಅಂತ ಅಂದರು. ಅವಾಗಿನ್ನೂ ಪ್ರೀ ಪ್ರೊಡಕ್ಷನ್ ನಡೀತಿತ್ತು. ಹೋದೆ, ನನಗೆ ಎಕ್ಸೈಟ್ ಆಗ್ಬಿಟ್ಟು ಏನು ರೋಲ್ ಅಂದೆ, ಪೊಲೀಸ್ ಬೇಡ ಸರ್ ಅಂದೆ. ನಾನು ಅದು ರಿಪೀಟ್ ಆಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ, ನಾನು ಮಾಡಲ್ಲ ಅಂತೀರ, ಚೆನ್ನಾಗಿದ್ರೆ ಮಾಡೇ ಮಾಡ್ತೀನಿ. ಬೆಳಗ್ಗೆ ಎದ್ರೆ ಪೊಲೀಸ್ ಹಾಕಿ ರೆಡಿ ನಾನು. ಅಲ್ಲಿ ಹೋದಾಗ ಅವರು ಹೋಲ್ ಕತೆ ಹೇಳಿದ್ರು. ಕತೆ ಹೇಳಿದಾಗ ನನಗೆ ವಾವ್ ಅನ್ನಿಸ್ತು. ನಾನು ಸೆಕೆಂಡ್ ಕ್ವಶನ್ ನನಗೆ ಗೊತ್ತಿತ್ತು, ನನ್ನ ಪಾತ್ರ ಮುಖಾಂತರನೇ ಹೇಳ್ತಿದ್ರು, ನಿನ್ನ ಪಾತ್ರ ಅಜೀಜ್ ನೋಡು ಹಿಂಗಾಗ್ತಾನೆ ಹಿಂಗಾಗ್ತಾನೆ. ಅದ್ರ ಜೊತೆಗೆ ಒಂದು ಶಿವರಾಜ್ ಅನ್ನೋದು ಒಂದು ಟ್ಯಾಗ್ ಆಗಿತ್ತು. ಅದು ಯಾರು ಮಾಡ್ತಾರೆ ಅಂತ ಕೇಳಿದೆ. ಪ್ರತಾಪ್ ಅಂದ ತಕ್ಷಣ ಓ ನಮ್ಮ ಬ್ರದರ್, ಓಕೆ ಡನ್. ಅಂದರೆ ಅದು ಮೆಂಟಲಿ ನಮ್ಗೆ ಈಸಿ ಆಗುತ್ತಲ್ಲ. ಯಾಕೆಂದರೆ ಸರ್ ಸಿನಿಮಾದಲ್ಲಿ ಸ್ವಲ್ಪ ಈ ಬಾಂಬೆ ಆ್ಯಕ್ಟ್ರು ಅವರೆಲ್ಲ ಜಾಸ್ತಿ ಇರ್ತಾರೆ. ಅಂದರೆ ಅವರು ಸಿಂಕ್ ಆಗಬೇಕಾದ್ರೆ ಸ್ವಲ್ಪ ಕಷ್ಟ, ಆ ಥರ ಏನೋ ಯೋಚನೆ ಇತ್ತು ನನಗೆ. ಬಟ್ ಅವತ್ತೇ ಹೇಳಿದರು ಅಶ್ವಿನ್ ಈ ಪಾತ್ರ ಅಂತ. ಆಮೇಲೆ ಸರ್ದು ಏನಂದರೆ ಒಂದು ಕ್ಲಾಸಿಕ್ ಟಚ್ ಇದೆ. ವೇಣು ಸರ್ ಫ್ರೇಮಿಂಗ್ ಇರ್ಬೋದು, ಈಗ ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಬೇರೆ ಬೀಳ್ತಿದೆ, ಸರ್ದು ಥಾಟ್ ಪ್ರೊಸೆಸ್ಸು. ಆಮೇಲೆ ಸರ್ ಹತ್ರ ಅವ್ರು ಬೇಸಿಕಲಿ ಥಿಯೇಟ್ರಿಂದ ಬಂದಿರೋದು, ನಾನು ಸ್ವಲ್ಪ ಥಿಯೇಟ್ರ್ ಮಾಡಿರೋದ್ರಿಂದ ಕಲಾಗಂಗೋತ್ರಿಲಿ. ಅವ್ರು ಗಿರೀಶ್ ಕಾರ್ನಾಡ್ ಅವ್ರ ಶಿಷ್ಯ. ಸೊ ಆ ಲೆಗೆಸಿ, ಆ ಟಚ್ಚು ನಾನು ಗಿರೀಶ್ ಕಾರ್ನಾಡ್ ಜೊತೆ ನಾವು ಕೆಲಸ ಮಾಡಿಲ್ಲ, ನೋಡಿದೆ ಅಷ್ಟೇ ನಾನು. ಬಟ್ ಆ ಒಂದು ಅದೆಲ್ಲ ಕಾಣಿಸ್ತಿರುತ್ತೆ ನಮಗೆ, ಆ ಗ್ಲಿಮ್ಸಸ್. ಒಂದೊಂದು ಕ್ಲಾಸಿಕ್ ಡೈರೆಕ್ಟ್ರು ಅಂದರೆ ಅವರು ಭಾಷೆ ಮೇಲೆ ತುಂಬ ಹಿಡ್ತಾ ಇರುತ್ತೆ. ಯಾಕೆಂದರೆ ಅವ್ರ ತಾತ ಶಿವರುದ್ರಪ್ಪನವರು, ತಂದೆ ಮರಳು ಸಿದ್ದಪ್ಪ ಅವರು ದೊಡ್ಡ ಸಾಹಿತಿಗಳು. ಅಂದರೆ ಸಾಹಿತ್ಯದ ಒಂದು ಪದಪ್ರಯೋಗ ಹೇಗೆ ಮಾಡಬೇಕು ಅಂದರೆ ಆ್ಯಕ್ಚುಲಿ ಒಂಥರ ಆ್ಯಕ್ಟಿಂಗ್ ಟ್ಯೂನ್ ಮಾಡ್ತಾರೆ. ನಾವು ಒಂದು ಭ್ರಮೇಲಿ ಬರ್ತೀವಿ, ಅಂದರೆ ಮಾಡಿದ್ದೆಲ್ಲ ಸರಿಯಾಗ್ಬೋದು ಅಂತ. ಇಲ್ಲ, ಸರ್ ಹತ್ರ ಬಂದಾಗ, ಈ ಥರ ನಿರ್ದೇಶಕರ ಹತ್ರ ಬಂದಾಗ ಟ್ಯೂನ್ ಆಗ್ತೀವಿ. ಸೊ ಹಾಗಾಗಿ ನನಗೆ ಲರ್ನಿಂಗ್ ಪ್ರೊಸೆಸ್. ಸರ್ ಎಷ್ಟು ದಿನ ಕರೆದ್ರು, ಯಾವ ಪಾತ್ರ ಕೊಟ್ಟರು ಅದು ರಿಪೀಟೋ. ನಾನಂತೂ ಚೈತನ್ಯ ಸರಿಗೆ ಮಾಡಿದೆ. ಇದಕ್ಕಿಂತ ಮುಂಚೆ ನಾನು ಮಾಡಿದ್ದೆ ಆದ್ಯ ಅಂತ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಒಂದೇ ದಿನ ಶೂಟಿಂಗ್ ಇದ್ದಿದ್ದು. ನಾನು ಮತ್ತು ಇವರು ಧ್ರುವ ಸರ್ಜಾ ಅವ್ರ ಅಣ್ಣ ಚಿರಂಜೀವಿ ಸರ್ಜಾ ಅವ್ರದ್ದು ಅಲ್ಲಿ JP ನಗರಲ್ಲಿ ಮಾಡಿದ್ವಿ. ಅಲ್ಲೇ ಹೇಳಿದರು, ಅಶ್ವಿನ್ ನೆಕ್ಸ್ಟ್ ನಾನು ನಿಂಗೆ ಮಾಡಿಸ್ತೀನಿ ಕಣೋ ಅಂತ. ಅದ್ರ ಆದಮೇಲೆ ಏನಾಯಿತು, ತುಂಬ ಗ್ಯಾಪ್ ಆಯಿತು. ಅದಾದಮೇಲೆ ಒಂದು ಗ್ಯಾಪಲ್ಲಿ ನಾನು ಸ್ವಲ್ಪ ಪೊಲೀಸಾಗಿ ಬಾವುಟ ಆರಿಸಿದೆ ತುಂಬ. ಹಾಗಾಗಿ ನನಗೆ ಈಸಿ ಆಯಿತು ಈ ಸೆಲೆಕ್ಷನ್ಗೆ ಅನಿಸುತ್ತೆ. ನೀವು ಯಾವುದೆಲ್ಲ ರಿಸರ್ಚ್ ಮಾಡಿದ್ರಿ ಪೊಲೀಸ್ ಪಾತ್ರಕ್ಕೆ? ಇಲ್ಲ, ಇದಕ್ಕೆ ಮುಂಚೆ 1-2 ಸಿನಿಮಾ ಆಲ್ರೆಡಿ ಪೊಲೀಸಾಗಿ ಮಾಡಿದ್ನಲ್ಲ. ಸೊ ಈ ಪಾತ್ರ ಒಂದು 80s ಅಂದಾಗ ನಿಮ್ಮ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್
ಟೈಟ್ ಯೂನಿಫಾರ್ಮ್ ಆಗ್ತಾ ಇರಲಿಲ್ಲ ಆವಾಗ. ಓಕೆ. ಸೊ ಪ್ರೀವಿಯಸ್ ಸಿನಿಮಾ ನಾನು ಬೈರತಿರಣಗಳು ಮಾಡಿದಾಗ ಒಂಥರ ಬೈಸಪ್ಸ್ ಎಲ್ಲ ತೋರಿಸ್ಕೊಂಡು ಒಂಥರ ಬರ್ತಿದ್ದಂಗೆ ಭಯ ಪಡಬೇಕು ಕ್ರಿಮಿನಲ್ಸ್ ಅನ್ನೋ ಥರ ಇತ್ತು. ಇಲ್ಲಿ ಸರ್ನ ಕೇಳಿದೆ, ಸರ್ ಸ್ವಲ್ಪ 80s ಥರನೇ ಇರಲಿ, ಲೂಸ್ ಪ್ಯಾಂಟು, ಲೂಸ್ ಶರ್ಟು, ಅಂದರೆ ಆ ಪಾತ್ರ ನೋಡಿದಾಗ ನಾನು ಸ್ಟೈಲಿಶಾಗಿ ಕಾಣಿಸ್ಬೇಕು ಅಂತಲ್ಲ. ಅರ್ಧ ನಮ್ಮ ಗೆಟಪ್ಪಲ್ಲೇ ನಾವು 50% ವಿ ಶುಡ್ ಗಿವ್ ಜಸ್ಟಿಫಿಕೇಷನ್ ಫಾರ್ ದ ಕ್ಯಾರೆಕ್ಟರ್. ಅಂದರೆ ಆ ಪಾತ್ರಕ್ಕೆ ನಾನು ಆ ಬಟ್ಟೆ ಹಾಕ್ದಾಗ ಕಾಣಿಸ್ಬೇಕು, ಓಕೆ ಸೂಟ್ ಆಗ್ತಾನೆ. ನನಗೆ ಫಸ್ಟು ಟೈಟಾಗಿ ಹೊಲ್ದ್ಬಿಟ್ಟು ಇಲ್ಲ ಲೂಸ್ ಮಾಡಿ, ಇದು ಲೂಸ್ ಆಗಿರಲಿ, ಯಾಕಂದರೆ ಒಂದು ಚೇಂಜ್ ಓವರ್ ಇರಲಿ ಅಂತ. ಇವಾಗ ನಾನು ಬೇರೆ ತಿರುಣಗಳು ಮಾಡಬೇಕಂದ್ರೆ ಅದ್ರಲ್ಲಿ ಒಂಥರ ಖಡಕ್ಕು, ತುಂಬ ಕೋಪಿಷ್ಟ. ಇಲ್ಲಿ ತುಂಬ ಕಾಮ್ ಮೈಂಡೆಡ್. ಆಮೇಲೆ ಶಿವರಾಜ್ ಅನ್ನೋರು ತುಂಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್. ಸರ್ ನನಗೆ ಹೇಳಿದಾಗ ಇವರು ಪರ್ಚೋದು ಶೂಟ್ ಮಾಡೋದು ಆ ಥರ ಎಲ್ಲ ಪ್ರತಾಪ್ ತುಂಬ ಚೆಸ್ ಥರ. ನಾ ಪಾತ್ರದ ಹೆಂಗಿರತ್ತೆ ಅಂದರೆ ನೀನು ಒಂದೊಂದು ಪಾನ್ನ ಹೆಂಗೆ ಮೂವ್ ಮಾಡ್ತೀಯಾ. ಸೊ ಅದಂದಾಗ ದೆನ್ ಐ ರಿಯಲೈಸ್ಡ್ ಈ ಕ್ಯಾರೆಕ್ಟ್ರು ಮಾತಾಡೋದು ಕಮ್ಮಿ, ತುಂಬ ಮೈಂಡ್ ಗೇಮ್ ಆಡ್ತಾರೆ. ಸೊ ಅದೆಲ್ಲ ನನಗೆ ಹೇಳಿದಾಗ ಈಸಿ ಆಗೋಯ್ತು. ಸೊ ಆಮೇಲೆ ಇನ್ನೊಂದು ಏನಂದರೆ ಇವ್ರು ಫ್ರೇಮ್ ಸೆಟ್ ಮಾಡೋ ರೀತಿ ಒಂದು ಏನಿದೆ ಅಂದರೆ ಮಲ್ಟಿಪಲ್ ಟಾಸ್ಕಿಂಗ್ ಮಾಡಿಸ್ತಾರೆ. ಡೈಲಾಗು ಹೇಳ್ತಾ ಇರಬೇಕು, ಕೈಯಲ್ಲಿ ಆ್ಯಕ್ಟಿವಿಟೀಸ್. ಅಂದರೆ ಇಲ್ಲೊಂದು ವಿಷಯ ನನ್ನ ತಲೆಯಲ್ಲಿ ಆಪೋನೆಂಟ್ ಇದ್ದಾನೆ, ಬಟ್ ಇಲ್ಲೇನೋ ನಾನು ಲೆಕ್ಕಾಚಾರ ಆಗ್ತಾ ಇರ್ತೀನಿ. ಸೊ ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಚೈತನ್ಯ ಸರ್. ನನಗೆ ಫಸ್ಟ್ ಟೈಮ್ ಒಂದೆರಡು ಸೀನಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು ನನಗೆ. ಯಾಕಂದರೆ ಯೂಶ್ವಲಿ ನೀವು ಇದು ನೋಡಿಕೊಂಡು ಹಿಂಗೆ ಕಣ್ಣು ಮತ್ತು ಇಲ್ಲಿ, ಸೊ ಅದೊಂಚೂರು ಅದೇನಂದ್ರೆ ಇದ್ರದ್ದು ತಿರುಗಿಸ್ತಿರಲ್ಲ ಬ್ರೋ, ಏನದು ಡೆಸ್ಕ್ ಮೇಲೆ ಇಡೋಕ್ಕೆ ವೆಯ್ಟ್ ಇಡ್ತಿರಲ್ಲ, ಪೇಪರ್ ವೇಟ್. ಹಾಂ, ಅದು ಒಂದೊಂದು ಸರಿ ಹಿಂಗೆಲ್ಲ ಹೋಗ್ಬಿಡೋದು, ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಅದು ಚಾಲೆಂಜಿಂಗ್ ಇತ್ತು. ಯಾಕಂದ್ರೆ ಹಿಂಗೋದ್ರೆ ಸರ್ ಪ್ರತಾಪ್ ಅದೆಲ್ಲ ಹೋಗ್ತಿದೆ ಅಂತ. ಯಾಕಂದರೆ ಅವ್ರು ಅದರಲ್ಲೂ ವಿಷಯ ಹೇಳಕ್ಕೆ ಹೊರಟವ್ರೆ. ಫಸ್ಟ್ ನನಗೆ ಇವ್ರೇನಕ್ಕೆ ಇದ್ರ ಮೇಲೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಾರೆ, ನಾನೊಂದು ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಟೆ. ದೆನ್ ವೆನ್ ಐ ಸಾ ಸೀನಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಒಂದು ಡೈಲಾಗ್ ಹೇಳ್ತೀನಿ, ಇಲ್ಲೇ ನೋಡ್ತಾ ಇರ್ತೀನಿ, ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ರೆ ಅವ್ರು ಹಿಂಗೆ ನೋಡ್ಬಿಟ್ಟು ಅಂದ್ಬಿಟ್ಟು ಹಿಂಗೆ ನಿನಗೆ ಇಡ್ತೀನಿ ಅಂದ್ಬಿಟ್ಟು ಟಕ್ ಅಂತ ಸ್ಟಾಪ್ ಮಾಡ್ತೀನಿ. ದ ವೇ ಅವರು ಆ ಸೀನ್ನ ಕಂಪೋಸ್ ಮಾಡೋದಾಗಿರ್ಬೋದು, ಕನ್ವೆ ಮಾಡೋದಿಲ್ಲ ನನಗೆ. ಓಹೋ ಇದು ಹಿಂಗಿದೆಯಾ. ಎಸ್. ಆ್ಯಂಡ್ ಆಮೇಲೆ ಇನ್ನೊಂದು ಏನಂದರೆ ಸರ್ ನಮಗೆ 4 ಸರಿ ಮಾಡಿಸಲ್ಲ, ಒಂದು ಸೀನ್ನ ಒಂದೇ ಸರಿ. ಅದೆಷ್ಟು ಚೆನ್ನಾಗಿ ಫ್ರೇಮ್ ರೌಂಡ್ ಟ್ರಾಲಿ ಹಾಕಿ, ಟ್ರಾಲಿಗಳು ಹಾಕಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಅದೊಂದು ನಮಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ನಿಮ್ಗೆ ಇವಾಗ ವೈಟ್ ಶಾಟ್ ಇಟ್ಟು ಆಮೇಲೆ ಕ್ಲೋಸಪ್ಪು ಇದೆಲ್ಲ ಮಾಡಿದಾಗ ಏನಾದ್ರು ಗೊತ್ತಿಲ್ದಿರ ನಾವು ಒಂದೆಲ್ಲ ಒಂದು ಕಡೆ ರಿಲ್ಯಾಕ್ಸ್ ಆ ಮ್ಯಾಜಿಕ್ ಹೋಗ್ಬಿಟ್ಟಿರುತ್ತೆ. ಸೊ ಎಡಿಟರ್ ಸರ್ಗೂ ಕಷ್ಟ ಆಗುತ್ತೆ. ಆ ಸೀನಲ್ಲಿ ಒಂದು ಕೈ ಹಿಂಗೆ ಎತ್ತಿದೆ, ಇಲ್ಲಿದೆ ಒಂದೊಂದು ಸರಿ ಸೀನೇ ಕಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನಮ್ಗೆ ಆ ಥರ ಎಲ್ಲ ಏನಿಲ್ಲ, ನಾವು ಮಾಡಿದ್ದೇ ಇದು. ಸೊ ಡೈರೆಕ್ಟ್ರು ಸ್ಯಾಟಿಸ್ಫೈ ಆಗಿ ಚೆನ್ನಾಗಿದೆ ಅಂದಾಗ ಅದೊಂದು ಖುಷಿ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಚೈತನ್ಯ ಸರ್. ನಾನು ಕೇಳ್ತಿದ್ದೆ ಚೈತನ್ಯ ಸರ್ ಏನಕ್ಕೆ ಈ ಪಾತ್ರಕ್ಕೆ ನನ್ನ ಸೆಲೆಕ್ಟ್ ಮಾಡಿದೆ. ಇಲ್ಲ, ಈ ಪಾತ್ರಕ್ಕೆ ತುಂಬ ಕನ್ಫ್ಯೂಷನ್ ಇತ್ತು, ಯಾರಿಗೆ ಮಾಡಬೇಕು, ಯಾರ ಕೈಲಿ ಮಾಡಿಸ್ಬೇಕು ಅಂತ. ಅವಾಗ ನಮ್ಮ ಸುನೇನ ಇದ್ದಾರಲ್ಲ ಟೈಮ್ಸಲ್ಲಿ, ಸುನೇನ ರೆಫರ್ ಮಾಡಿದಂತೆ ಈ ಕ್ಯಾರೆಕ್ಟರ್ ಪ್ರತಾಪ್ ನೋಡಿ ಸೂಟ್ ಆಗ್ತಾರೆ ಅಂತ. ಸೊ ಅಗೇನ್ ಸುನೇನ ಥ್ಯಾಂಕ್ ಯು, ಇದೇ ರೀತಿ ರೆಫರ್ ಮಾಡ್ತಾರೆ ಒಳ್ಳೊಳ್ಳೆ ಪಾತ್ರಕ್ಕೆ. ನಮ್ಮನ್ನು ಮಾಡಿ. ಇಲ್ಲ ನಿಜವಾಗ್ಲೂ ಖುಷಿ ಆಯಿತು ನನಗೆ. ನಾನು ಚೈತನ್ಯ ಸರ್ಗಳಿದೆ ಸುಮಾರು ವರ್ಷದಿಂದ ನಾವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡ್ತಾಯಿದ್ರಿ. ನಾನು ಆ ದಿನಗಳು ಆದಮೇಲೆ ಕೇಳಿದ್ದೆ ಒಂದೆರಡು ಸರ್ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಆಯ್ತಾ ಇದ್ದೀನಿ ಅಂತ. ಹೇಳ್ತೀನಿ ಅಂತಾಯಿದ್ರು. ಅಗೇನ್ ಒಂದು ಒಳ್ಳೆ ಸಿನಿಮಾ ಮುಖಾಂತರನೇ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಪೊಲೀಸ್ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಆಯಿತು, ನೀವು ನಿಮ್ಮ ಪಾತ್ರಕ್ಕೆ ಹೇಗೆ ತಯಾರಾಗಿದ್ರಿ? ಕಲಿಕೆ ಮೇಡಮ್. ಎಲ್ಲ ಸಿನಿಮಾ, ಈ 1 ಸಿನಿಮಾ ಆಯ್ತು, 2 ಸಿನಿಮಾ ಆಯ್ತು, 3 ಸಿನಿಮಾ ಆಯ್ತು, ಇದೆಲ್ಲ ಕಲಿಕೆ. ಇದು ಬಿಟ್ಟು ಪ್ರತಿ ಸಿನಿಮಾ ಬೇರೆ ಬೇರೆ. ಈಗ ನಮ್ಮ ಇಬ್ಬರು ಸೀನಿಯರ್ಸ್ ಮಾತಾಡ್ದಂಗೆ ಸೀನಿಯರ್ ಇವರು ನೋಡಿ, ಇದೇ ಇರೋದು ದೊಡ್ಡ ಗುಣ. ಇವ್ರು ಸೀನಿಯರ್, ನಮಗೆ ನಮ್ಮ ಸೀನಿಯರ್. ರೀಲ್ ಕ್ಯಾನ್ ಇತ್ತಲ್ಲ, ಕ್ಯಾನಲ್ಲಿ ಸ್ಟಾರ್ಟ್ ಆಗಿದ್ದು. ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವರು ಈಸ್ ವೆರಿ ಸೀನಿಯರ್. ನಾ ಸ್ಟಾರ್ಟ್ ಮಾಡಿದಾಗ ರೀಲು ಎಲ್ಲ 6-7 ಪಿಕ್ಚರ್ ಆದಮೇಲೆ ಡಿಜಿಟಲ್ ಆಗಿದ್ದು. ಸೊ ಬಟ್ ಸ್ಟಿಲ್ ಹಾಗೆ ನಮ್ಮ ಚೈತನ್ಯ ಸರ್ಗೇನು ಅಂದರೆ ಕ್ಲಾರಿಟಿ ಜಾಸ್ತಿ. ಅಂಥ ಡೈರೆಕ್ಟ್ರು ನಮ್ಗೆ ಸಿಕ್ಕಿದ್ರೆ ಏನು ಅಂದರೆ ನಮ್ಮ ಭಾಗ್ಯ. ಆ್ಯಕ್ಟ್ರುಗಳಿಗೆ ಟೆನ್ಷನ್ ಇಲ್ಲ, ಅವ್ರಿಗೆ ಕ್ಲಿಯರಾಗಿದ್ದಾರೆ. ಅವರು ಏನು ಬೇಕೋ ಅದನ್ನು ನಮ್ಮ ಹತ್ರ ತೆಗೆಸ್ಕೋತಾರೆ, ಏನು ಬೇಡವೋ ಅದನ್ನು ಹೇಳ್ತಾರೆ. ಸೊ ಒಬ್ಬ ಆರ್ಟಿಸ್ಟ್ಗೆ ಏನು ಅಂತಂದರೆ ಚಾಲೆಂಜ್ ಫೇಸ್ ಮಾಡಬೇಕಾಗಿಲ್ಲ. ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅವನು ಆ್ಯಕ್ಟ್ ಮಾಡಬೇಕಷ್ಟೇ, ಮಿಕ್ಕಿ ಡೈರೆಕ್ಟರ್ ಹೇಳ್ತಾರೆ. ಸೊ ಆ ಕಂಫರ್ಟ್ ಝೋನು ಕೊಟ್ಟಿದ್ರು. ಅದನ್ನು ಬಿಟ್ಟು ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆಯೋ ಅದನ್ನು ಮಾಡೋಕ್ಕೂ ಬಿಟ್ಟಿದ್ರು. ಅವ್ರಿಗೆ ಅದು ಚೆನ್ನಾಗಿ ಅನ್ನಿಸಿದಾಗ ಅದು ಬೇಡ ಅಂತ ಅವ್ರು ಹೇಳೇ ಇಲ್ಲ ಇವತ್ತು. ಅದನ್ನು ಡಿಸ್ಕಸ್ಸೂ ಮಾಡಿಲ್ಲ. ಆ್ಯಕ್ಚುಲಿ ಫಸ್ಟ್ ಸೀನು, ಈ ಸಿನಿಮಾದ ಫಸ್ಟ್ ಸೀನು ನಂದು ಪ್ರತಾಪ್ ಅವ್ರದ್ದು ಕಾಂಬಿನೇಷನ್ನು. ಅವ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ವರ್ಕ್ ಮಾಡ್ತಾರೆ. ಅಲ್ಲಿ ನನಗೆ ಹೊಡೆದು ಆಚೆ ಬಂದು ನಾನು ಮಧ್ಯಾಹ್ನ ಊಟಕ್ಕೆ ಕೂತಾಗ ಡೈರೆಕ್ಟರ್ನ ಕೇಳಿದೆ, ಸರ್ ನೀವೇನು ಹೇಳಲೇ ಇಲ್ವಲ್ಲ ಸರ್,
ಬಿಕಾಸ್ ನಮಗೆ ನಾವು ಸ್ವಲ್ಪ ಹಳಬರು ಓಲ್ಡ್ ಸ್ಕೂಲ್ ಥರ ಸರ್ ಹಿಂಗೆ ಓಕೆನಾ ಅಂತ ಕೇಳೋದು ರೂಢಿ ಡೈರೆಕ್ಟರ್ನ. ನಮ್ಮ ಡೈರೆಕ್ಟ್ರು ಓಕೆ ಕೂಡ ಹೇಳಿಲ್ಲ, ಶಾರ್ಟ್ ತೆಗೆದ್ರು ಸುಮ್ಮನೆ ಆದರು ಅಷ್ಟೇ. ಸಿ ಯೂಶ್ವಲಿ ನಮ್ಗೆ ಆರ್ಟಿಸ್ಟ್ ಏನಂದರೆ ನಾವು ಒಂದು ಡೌಟ್ ಇರುತ್ತೆ ನಮಗೆ, ಕಟ್ ಅಂದಮೇಲೆ ಓಕೆ ನಾನು ಮಾಡಿರೋದು ಇವ್ರಿಗೆ ತೃಪ್ತಿ ಆಗಿದೆಯಾ ಇಲ್ಲ ಅಂತ. ಇವರು ನೆಕ್ಸ್ಟ್ ಸೀನ್ ಏನು ಅಂತಾರಲ್ಲ, ಬೈದ್ರೆ ಬೆಟರ್ ಮಾಡ್ಕೋಬೋದು, ಬೈದು ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಮ್ಗೆ ಎಷ್ಟು ಈಸಿ ಮಾಡಿದ್ರು ಇವರು ಅಂದರೆ, ನಾವು ವಾಪಸ್ ಹೋಗಿ ಮಾನಿಟ್ರೇ ನೋಡಿಲ್ಲ. ಹಾಫ್ ಆಫ್ ದ ಟೈಮ್, ನಾವು 90% ಆಫ್ ದ ಟೈಮ್ ತುಂಬ ಡೌಟ್ ಇದ್ದರೆ ಹೋಗಿ ನೋಡಬೇಕು ಹೊರತು, ನಾವು 99% ಆಫ್ ದ ಟೈಮ್ ನಾವು ವಾಪಸ್ ಹೋಗಿ ಮಾನಿಟ್ರನ್ನ ಚೆಕ್ ಮಾಡಿಲ್ಲ ನಾವು ಹೆಂಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ. ನಮ್ಗೆ ಈಗಲೂ ಗೊತ್ತಿಲ್ಲ ಸಿನಿಮಾ ಹೆಂಗೆ ಕಾಣಿಸ್ತಾ ಇದೆ ಅಂತ, ಡಬ್ಬಿಂಗ್ ಬಿಟ್ಟರೆ. ನಾನು ಮಾನಿಟರ್ ನೋಡಲ್ಲ, ಅದು ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡಿದೆ ಒಂದು 5 ವರ್ಷದಿಂದ. ಕಾರಣ ಪಶುಪತಿ ಅಂತ ತಮಿಳು ದೊಡ್ಡ ಆ್ಯಕ್ಟ್ರು, ಅಲ್ಲಿವರೆಗೂ ನೋಡ್ತಿದ್ದೆ. ಅವರು ಒಂದು ಇಂಟರ್ವ್ಯೂ ಹೇಳ್ತಾರೆ, ನನಗೆ ಡಬ್ಬಿಂಗ್ ಹೋಗೋಕ್ಕೆ ಮೋಟಿವೇ ಇರಲ್ಲ ಮಾನಿಟರ್ ನೋಡ್ಬಿಟ್ರೆ. ನನಗೆ ಕರೆಕ್ಟ್ ಅನ್ನಿಸ್ತು, ಅವತ್ತಿಂದ ನಾನು ನಿಲ್ಲಿಸ್ದೆ. ಡಬ್ಬಿಂಗ್ ಹೋದಾಗ ಇವ್ರೇನು ಮಾಡಿದ್ರು, ಬರೀ ನನ್ನ ಮಾತ್ರ ಮಾಡಿಬಿಟ್ಟು ಚೂರು ಸ್ಲೋ ಮಾಡಿದ್ರು. ಒಂಚೂರು ಅಂದರೆ ಬೇರೆ ಸೀನ್ ನೋಡೋಕೆ ಕುತೂಹಲ ಇರುತ್ತಲ್ವ, ಕತೆ ಪೂರ್ತಿ ಗೊತ್ತಿಲ್ಲ ನಮಗೆ. ಅಂದರೆ ಗೊತ್ತು ನಮಗೆ, ಗಿಂಡು ಅವೆಲ್ಲ ನೋಡಿಲ್ಲ ನಾವು, ಹೇಳಿದ್ದಾರೆ ಅಷ್ಟೇ ಹಿಂಗಿರುತ್ತೆ ಅಂತ. ಹೇಳಿದ್ರು ಬಿಡಿ, ಅವ್ನು ನೋಡ್ತಾನೆ, ಅವ್ನು ಬೇಡ ಎಳ್ದುಬಿಡಿ ಅಂತ ಹೇಳೋದು. ನನ್ನ ಡಬ್ಬಿಂಗ್ ಆಯ್ತು. ಈಗ ನಂಗೆ ಸಿನಿಮಾನೇ ನೋಡಿಲ್ಲ. ಈಗ ಪದ್ಮಾ ಮೇಡಮ್ ಇರ್ಬೋದು, ಶ್ರೇಯಸ್ ಅವ್ರು ಇರ್ಬೋದು, ಸರ್ ಎಲ್ಲ ಎಕ್ಸೈಟ್ ಆಗಿದ್ವಿ ಅಂದಾಗ ನಮ್ಗೆ ಎಕ್ಸೈಟ್ ಇದೆ. ನಮಗೆ ಆಡಿಯನ್ಗೆ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಕುತೂಹಲ ನಮಗೂ ಇದೆ. 26ಕ್ಕೆ ನಾವು ಕಾಯ್ತೀವಿ. ಈಗ ಉದಾಹರಣೆಗೆ ಬಗೀರಾದಲ್ಲಿ ಇವ್ರು ರೋಲ್ ನೋಡಿದ್ರಲ್ಲ, ಬಗೀರ ನಾನು ಪತ್ರಿಕಾದ ನಮ್ಮ ಮನೇಲಿ ಇವ್ರು ತುಂಬ ಕೂಲ್ ಅಂತ. ಯಾಕೆಂದರೆ ನನ್ನ ವೈಫು ಆಫೀಸ್ಗೆ ಹೋಗ್ಬೇಕಾದ್ರೆ ಇವ್ರ ಮನೆ ಮುಂದೆ ಸ್ಟಾಪು, ಇವರು ಶಾಪಲ್ಲ, ಅಲ್ಲಿ ನೋಡಿದ್ಲು ಇವರು ನನ್ನ ವೈಫು ಗಾಂಧಿ ಬಜಾರಲ್ಲಿ. ಇವ್ರು ಕೂಲ್ ಅಂದರೆ ನಂಬ್ತಾನೆ ಇಲ್ಲ. ಅಂದರೆ ಅದೆಲ್ಲ ಹಂಗಿದೆ ರೋಲು. ಅಂದರೆ ಅದೇ ಥರ ಈಗ ನನಗೆ ನಮ್ಮ ರೋಲ್ ಹೆಂಗಿದೆ ಅನ್ನೋದು ನನಗೆ, ಅದಕ್ಕೆ ನಾನು ಇಲ್ಲಿ ಕೇಳಿದೆ ನಮ್ದು ಸಿಂಕ್ ಆಯ್ತಾ ಅಂತ. ಅಂದರೆ ನಂದು ಯಾವಾಗಲೂ ಜೊತೆಗೆ ಇರೋದು, ಸಪ್ರೇಟ್ ಸೀನೇ ಇಲ್ಲ. ಸೂಪರಾಗಿ ಬಂದಿದೆ ಅಂತ ಎಲ್ಲರೂ ಹೇಳಿದ್ರು. ಬಟ್ ನಾನು ನೋಡಿಲ್ಲ ಡಬ್ಬಿಂಗ್. ಇವ್ರು ಮಾಡೋದು ನಾನು ಮಾಡಿದೆ, ಅದು ಗೊತ್ತಿಲ್ಲ ನನಗೆ. ಬಟ್ ನಿಮಗೆ ಹೇಗೆ ಕುತೂಹಲ ಇದೆಯೋ, ನನಗೇನು ಕುತೂಹಲ ಅಂದರೆ, ಈಗ ರೌಡಿಗಳು ಹೊಡ್ಸ್ಕೋತಾರೆ, ಪೊಲೀಸವ್ರು ಹೊಡಿತಾರೆ, ಅದು ಸೀನ್ ಹೇಗೆ ಶೂಟ್ ಆಗುತ್ತೆ ಅಂತ. ಸರಿಯಾಗಿ ಹೊಡಿತೀರಾ ಅಥವಾ ಸರಿಯಾಗಿ ಹೊಡಿತಾರ, ಸರಿಯಾಗಿ ನೋವಾಗುತ್ತೆ ಮೇಡಮ್? ಅಂದರೆ ಏನಾಗುತ್ತೆ, ಅದು ನಾವು ಶೂಟ್ ಮಾಡುವಾಗ ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ್ಯಕ್ಷನ್ ಅಂತ ಹೇಳಿದ ತಕ್ಷಣವೇ ಗೊತ್ತಾಗಲ್ಲ, ಮರ್ತೋಗ್ಬಿಡ್ತೀವಿ. ಆ್ಯಕ್ಚುಲಿ ಇವ್ರು ವರ್ಕ್ ಮಾಡೋದು, ಇವ್ರ ಜೊತೆ ಇನ್ನೊಂದು 4 ಪಿ ಸಿಗಳು ಜೊತೆಗೆ ವರ್ಕ್ ಮಾಡ್ತಾ ಇರ್ತಾರೆ. ಇಲ್ಲ, ನಮ್ಗೆ ಆ್ಯಕ್ಚುಲಿ ಬೇರೆ ಬಾಡಿಲಿ ಕೂರಿಸಿರ್ತಾರೆ, ಬರೀ ಅಂಡರ್ವೇರಲ್ಲಿ ಕೂರಿಸಿ ವರ್ಕ್ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ತಲೆ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದ ಹೊಡೆಯೋಕ್ಕೆ ಸೀರಿಯಸ್ ಆಗಿ. ಆದರೆ ಅದನ್ನು ಅವಾಗಲೇ ತಡ್ಕೊಂಬಿಟ್ರೆ ಓಕೆ, ಇಲ್ಲ ಇನ್ನೊಂದು 4 ಸರಿ ಬೀಳುತ್ತೆ. ಕಟ್ಟಾದರೆ ಇನ್ನೊಂದು 4 ಸರಿ ಬೀಳುತ್ತೆ. ಅದು ನಮಗೂ ಹಿಂಸೆ. ಎಸ್ಪೆಷಲಿ ಇವಾಗ ಒಂದು ಮಿಸ್ ಟೈಮಿಂಗ್ ಆಗಿ ಬಿದ್ದುಬಿಡುತ್ತೆ, ಒಂದು ಡೇಟ್ ಬಿತ್ತು ಅಲ್ಲಿ. ಆ ಟೈಮಲ್ಲಿ ನಾನು ಅಯ್ಯೋ ಸಾರಿ ಬ್ರದರ್ ಅಂದ್ಬಿಟ್ರೆ ಮತ್ತೆ ಅಗೇನ್ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಸೊ ಆ ಟೈಮಲ್ಲಿ ನನಗೆ ಗೊತ್ತಾಯ್ತು ಇವ್ರು ಗೇಟ್ ಬಿತ್ತು ಅಂತ ನನಗೆ. ಬಟ್ ನಾನು ಇವರು ಅಷ್ಟೇ ಪಾಪ ನೋವಾಯಿತು. ಇವರು ಆ ನೋವು ಅಂದರೆ ಇವ್ರಿಗೆ ಇನ್ನೂ ನ್ಯಾಚುರಲ್ ಆಗಿ ಬಂದ್ಬಿಡ್ತು ನೋವು. ನನಗೆ ನಾನು ಕಾನ್ಷಿಯಸ್ ಅದೇ ಒಳಗೆ ಎಲ್ಲೋ ಒಂದು ಕಡೆ ಅಂದ್ಕೊಂಡು ಏನೋ ಮಾಡ್ತೀರಿ. ಸೊ ಏನಂದರೆ ವಿ ಹ್ಯಾವ್ ಟು ಥಿಂಕ್, ಇಬ್ಬರದ್ದು ನೋಡಬೇಕು. ಇವಾಗ ಹೊಡೆಯೋರ್ದು ಸರಿ, ಇವಾಗ ಹೊಡ್ಸ್ಕೊಳ್ಳೋರ್ದು ಈಸಿ ಅಂದ್ಕೊಂಬಿಡಿ, ಹೊಡೆಯೋರ್ಗೆ ಇನ್ನೂ ಕಷ್ಟ. ಯಾಕಂದರೆ ನಮ್ಮದು ಒಂದು ಮಿಸ್ ಟೈಮಿಂಗ್ ಆಯಿತು ಅಂದರೆ ಏನು ಬೇಕಾದರೂ ಆಗ್ಬೋದು. ಸೊ ವಿಲ್ ಸಿ ಸೇಫ್ಟಿ ಆ್ಯಸ್ ಇನ್ ಟರ್ಮ್ಸ್ ಆಫ್ ಸ್ಟಿಕ್ ಕೊಟ್ಟಾಗ ಅದಕ್ಕೆ ಸೇಫ್ಟಿ ಏನು ಇದು ಮಾಡಿರುತ್ತೆ, ಹಂಗೂ ಬೀಳತ್ತೆ ಒಂದೊಂದು ಸರಿ. ಸೊ ಒಂದು ಆರ್ಟಿಸ್ಟ್ಗೆ ಇರುತ್ತೆ ಮೇಡಮ್, ಕಾನ್ಷಿಯಸ್ ಇರುತ್ತೆ. ಏನು ಅಂದರೆ ಅವರೂ ಅಲ್ಲಿಗೆ ಹೋಗಿದ ತಕ್ಷಣ ದೇ ಹೋಲ್ಡ್ ಇಟ್. ಅದಕ್ಕೆ ಅಮೇಚರ್ಗಳಿಗೆ ಯೂಶಲಿ ಕೈಯಲ್ಲಿ ದೊಣ್ಣೆ ಗಿಣ್ಣೆ ಮಚ್ಚು ಕೊಡಲ್ಲ. ಯಾವುದೇ ಫೈಟ್ ಮಾಸ್ಟರ್ ಆದ್ರೂ ದೇ ವಿಲ್ ಮೇಕ್ ಶ್ಯೂರ್ ದಟ್ ಅವ್ನು ಹೊಡಿತಾನೆ ಕರೆಕ್ಟಾಗಿ, ಓಕೆ ಟ್ರಸ್ಟ್ ಮಾಡ್ಬೋದು. ಅಲ್ಲ, ಈಗ ಆ್ಯಕ್ಟ್ರು, ಈಗ ನಾನು ವಿಶ್ವಾಸ್ ಸರ್ ಹೊಡಿಯೋಕೆ ಅಥವಾ ಪ್ರತಾಪ್ ಹೊಡಿ ನಂಗೆ ಗೊತ್ತು ಎಷ್ಟು ಹೊಡೆದ್ರೆ, ಅವ್ರು ನನಗೆ ಹೊಡೆದ್ರೆ ಗೊತ್ತು. ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಹೊಡಿಯೋರು ನಿಜವಾಗ್ಲೂ ಹೊಡೆದ್ಬಿಡ್ತಾರೆ. ನಾನು ಹೊಡೆಯುತ್ತಿಲ್ಲ ಪಾಪ, ಅವರು ಎಕ್ಸ್ಪೀರಿಯನ್ಸ್ ಅದು ತಪ್ಪು ಅಂತ ತಿಳ್ಕೊಂಡು ಬರಬೇಕು. ಆ್ಯಕ್ಚುಲಿ ಅದು ಫೀಲ್ ಅಷ್ಟೇ. ಉದಾಹರಣೆಗೆ ನಾನೇನೆ ವಿನೋದ್ ಪ್ರಭಾಕರ್ ಸರಿ ಹೊಡೆಯೋದು ಸೀನ್ ಇದೆ. ಹೀರೋ ಟೈಗರ್ ಪ್ರಭಾಕರ್ ಭಯ ಇರುತ್ತೆ. ನಾನು ಈಗ ಆರ್ಟಿಸ್ಟು ಹೀರೋಗೆ ಮುಟ್ಟಬೇಕಾದ್ರೆ ಒಂದು ಸಣ್ಣ ಕಾನ್ಷಿಯಸ್ ಹಿಂಜರಿಕೆ, ಒಂದು ಸಣ್ಣ. ದೊಡ್ಡ ಟಾಪ್ ಬೌಲರ್ಗೆ ಈಗ ಯಾರು ನಮ್ಮ ವೈಭವ್ ಸರ್ 6 ಹೊಡೆದ್ಬಿಟ್ಟ ಬುಮ್ರಂಗೆ.
ಎಲ್ಲರಿಗೂ ಬೋಲ್ಡ್ ಆಗ್ತಾನೆ 6 ಹೊಡೆದ್ಬಿಟ್ಟು ಅವ್ನು ಇದ್ದಕ್ಕಿದ್ದಂಗಿತ್ತು ಅವ್ನು ಇನ್ನೋಸೆನ್ಸ್ ಹೊಡೆದ್ಬಿಟ್ಟು ಅವ್ನು ಅಷ್ಟೇ ಯಾರಿಗಾರು ಅವ್ನು ಕೇಳಿದ್ರೆ ಇಂಟರ್ವ್ಯೂಲಿ ನಾನು ಯಾರು ನೋಡಲಿಲ್ಲ ಬಾಲ್ ಅಷ್ಟೇ ನೋಡ್ತಿದ್ದೆ ಅಂತ. ಈಗ ನಾನು ಹಂಗೆ ಮಾಡಲಾ ವಿನೋದ್ ಪ್ರಭಾಕರ್ ಅಂದ್ರೆ ಗೊತ್ತಿಲ್ಲ. ಆಮೇಲೆ ಸರ್ ಹೀರೋ ಅಲ್ಲ, ಫೇಸ್ ಆಫ್ ದಿ ಮೂವಿ. ನಾನು ಒಂಥರ ಮುಟ್ಟಿಸ್ತಿದ್ದೆ, ಒಂಥರ ಮಲ್ಲಿಗೆ ಸುಮ್ಮನೆ ಯಾಕೆ ಬ್ರದರ್ ಹೊಡಿಬೇಕು ಅಷ್ಟೇ ಅಂದರು. ಇವರು ಇದ್ರು ಕೇಳಿ ಪಕ್ಕದಲ್ಲಿ, ಬಿಡ್ಲಾ ಸರ್ ಬಿಡೋದೇನೋ ಹೊಡೆಯೋದೇನೋ ಅಂದರು. ಅಂದರೆ ಹಂಗೆ ಇನ್ವಾಲ್ವ್ ಆಗ್ಬಿಟ್ರೆ ಸೂಪರು, ಇಲ್ಲಾಂದರೆ ಭಯ ಆಗುತ್ತೆ. ಅಂದರೆ ಭಯ ಅಂದರೆ ದೊಡ್ಡವ್ರಿಗಂತೂ ಕಷ್ಟ. ಬಟ್ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರಿ, ತುಂಬ ಖುಷಿ ಆಯ್ತು. ನಂಗೆ ಈ ಡೌಟ್ ಯಾವಾಗಲೂ ಇತ್ತು, ಹೆಂಗೆ ಹೊಡಿತಾರಪ್ಪ, ಹೆಂಗೆ ತಡ್ಕೊಳ್ತಾರಪ್ಪ, ರಿಯಲ್ ಆಗೇ ಹೊಡಿತಾರ, ಹೆಂಗೆ ಡೌ ಮಾಡ್ತಾರೆ, ಬಿದ್ದಿರುತ್ತೆ. ನೀವು ಫೈಟ್ ಸೀನ್ ಆದಮೇಲೆ ಔಟ್ಡೋರಲ್ಲಿದ್ದರೆ ಲಾಡ್ಜಲ್ಲಿ ಫೋನ್ ಮಾಡಿ ಅವಳು ಸಂಜೆ ಕೇಳಿದ್ರೆ ಗೊತ್ತಾಗುತ್ತೆ ಪರಿಸ್ಥಿತಿ ಎಲ್ಲರದ್ದು ಹೆಂಗಿರುತ್ತೆ. ಇಲ್ಲ ಮೇಡಮ್, ಹೇಳದ್ನಲ್ಲ, ಒಂದೆರಡು ಪೆಗ್ಗೋ ಇಲ್ಲಾಂದ್ರೆ ಡೋಲೋ 650 ಬೇಕೇ ಬೇಕು. ಮೈಕೆ ನೋವು ಬಂದ್ಬಿಟ್ಟು ಸ್ಟ್ರೈನ್ ಇರುತ್ತೆ, ತುಂಬ ಸ್ಟ್ರೈನ್ ಇರುತ್ತೆ. ಹೊಡೆದವ್ರಿಗೂ ಇರುತ್ತೆ, ಒದೆ ತಿಂದಿರೋರ್ಗೂ ಯಾಕಂದರೆ ಮೆಂಟಲಿ ತುಂಬ ಸ್ಟ್ರೈನ್ ಇರುತ್ತೆ ನಿಮಗೆ. ಸೊ ಯು ಹ್ಯಾವ್ ಟು ಬಿ ಕ್ಯಾಲ್ಕುಲೇಟಿವ್. ಬೀಳಬಾರ್ದು ಏಟ್ ಬೀಳಬಾರ್ದು. ನಮ್ಗೆ ಯಾವಾಗ ಗೊತ್ತಾ ಬೇಜಾರಾಗೋದು, ಈಗ ಸಿನಿಮಾ ರಿಲೀಸ್ ಆದ ಸಿನಿಮಾ ಏನಿಲ್ಲ ಅಂತಾರಲ್ಲ, ಶ್ರಮ ನಾವು ಜನಕ್ಕೆ ಬಿಡಿಸಿ ಹೇಳೋಕ್ಕಾಗಲ್ಲ. ಅದು ಅವರೇ ಅರ್ಥ ಆಗಿದೆ, ಜನಕ್ಕೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಕೆಲವ್ರಿಗೆ ತುಂಬ ಈಸಿಯಾಗಿ ಏನು ಸಿನಿಮಾ ಸರಿಗಿಲ್ಲ ಬಿಡಮ್ಮ ಅಂತ ಅಂದರೆ ಅದು ತುಂಬ ಹರ್ಟ್ ಆಗುತ್ತೆ. ಅವ್ರ ಇಷ್ಟ. ಬಟ್ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಾವು ಒಂದು ಕಲಾವಿದರಾಗಿ ಅವ್ರಿಗೆ ನ್ಯಾಯ ಸಲ್ಲಿಸೋಕ್ಕೆ ನಾವು ಎಷ್ಟು ಕಷ್ಟಪಡಬೇಕೋ ಅದರಲ್ಲಿ ಒಂದು ಚೂರು ನಾವು ಕಮ್ಮಿ ಮಾಡಲ್ಲ. ನಾವು ಬೈ ಹಾರ್ಟ್ ನಾವು ಕಮ್ಮಿ ಮಾಡಲ್ಲ ಅವ್ರಿಗೆ ಯಾವತ್ತು. ನಾವು ಇಡ್ಲಿ ತಿಂದು ಆ್ಯಕ್ಟ್ ಮಾಡಿದ್ದೀವೋ, ಬಿರಿಯಾನಿ ತಿಂದು ಆ್ಯಕ್ಟ್ ಮಾಡಿದ್ದೀವೋ ಬೇಡ, ನಮ್ಮ ನ್ಯಾಯ ಸಲ್ಲಿಸಬೇಕಾಗಿರೋದು ನಾವು ಆಡಿಯನ್ಸ್ಗೆ. ಆ ನ್ಯಾಯಕ್ಕೆ ಒಂದೇ ಒಂದು ಚೂರು ನಾವು ಕಮ್ಮಿ ಮಾಡಲ್ಲ. ನಿಮಗೆ ಸುಳ್ಳು ಹೇಳ್ಬೋದು, ಮೈಕ್ ಮುಂದೆ ಲೆನ್ಸ್ ಮುಂದೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಚೇರ್ಗೆ ಹೇಳೋಕ್ಕಾಗಲ್ಲ, ಡೈರೆಕ್ಟರ್ ಸರಿಗೆ ಗೊತ್ತಿರುತ್ತೆ, ಎಲ್ಲ ಹಣೆ ಬರ ಗೊತ್ತಾಗ್ಬಿಡುತ್ತೆ. ಸೊ ಅವರಿಬ್ಬರಿಗೆ ಲೆನ್ಸ್ಗೆ ಸರ್ಗೆ ಅಂದರೆ ಎನಿಬಡಿ ಈಸ್ ಇನ್ ಚೇರ್, ಡೈರೆಕ್ಟರ್ ಒಂಥರ ಕಟ್ ಥ್ರೋಟ್ ಹಾನೆಸ್ಟಿ ಬೇಕು. ಇಲ್ಲ ಅಂದರೆ ಇವರು 16 ವರ್ಷ, ನಾನೊಂದು 10 ವರ್ಷ, ಇವರೊಂದು 15 ವರ್ಷ ಇರೋಕ್ಕೆ ಸಾಧ್ಯನೇ ಇಲ್ಲ ಇಂಡಸ್ಟ್ರಿ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್, ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಿಲ್ಲ. ನಮ್ಮ ನಾಟಕದವ್ರು ಹೇಳೋರು, ನಮ್ಮ ರಾಜಾರಾಮ್ ಸರ್, ನೀನೊಂದು 10 ವರ್ಷ ಒಂದು ಫೀಲ್ಡಲ್ಲಿ, ಎನಿ ಫೀಲ್ಡ್ 10 ವರ್ಷ ಇದ್ದರೆ ಯು ಆರ್ ಫಿಕ್ಸ್ ಟು ದಟ್ ಫೀಲ್ಡ್ ಅಂತ. ಅಂದರೆ ನೀನು ಅದಕ್ಕೆ ಒಪ್ಕೊಂಡಿದ್ಯಾ ಅಂತ, ನಿನ್ನ ಕೈ ಹಿಡಿತು ಅಂತ. ಇಲ್ಲ ಅಂದರೆ ಚಾನ್ಸೇ ಇಲ್ಲ ಅಂದ್ರು ಅವರು. ಇಲ್ಲ ಅಂದರೆ ಚಾನ್ಸೇ ಇಲ್ಲ. 10 ವರ್ಷ ಆಗಲಿಲ್ಲ ಅಂದರೆ 5 ವರ್ಷ ಫ್ರೆಂಡ್ಶಿಪ್ಪೇ ಮಾಡೋಕ್ಕಾಗಲ್ಲ ಅಶ್ವಿನ್ ಸರ್. ಇವತ್ತು ಇಂಡಸ್ಟ್ರಿಯಲ್ಲಿ 15-20 ವರ್ಷ ಇದ್ದೀವಿ ಅಂತಂದರೆ ನಮ್ಮ ಪುಣ್ಯ. ಇವರು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು. ಬಲರಾಮದಲ್ಲಿ ಬಂದ ತಕ್ಷಣ ಫಸ್ಟ್ ಕೇಳಿದ್ದು ನಾನು, ಎಲ್ಲೋಗಿದ್ರಿ ಸರ್ ನೀವು? ಹೌದು, ಎಲ್ಲೋಗಿದ್ರಿ? ಆಮೇಲೆ ಹೇಳಿದ್ರೆ ಅಲ್ಲ, ಬೈರತಿಲಿ ಕೇಳಿದ್ದು ನಾನು. ಬೈರತಿ ಅಲ್ಲ, ಸರಿ, ಭಗೀರಥದಲ್ಲಿ ಕೇಳಿದ್ದು, ಎಲ್ಲೋಗಿದ್ರಿ ಸರ್ ಅಂತ. ಎಲ್ಲೋಗಿದ್ರಂತೆ ಹೇಳಿದ್ರ? ಅವ್ರು ಏನು ಗ್ಯಾಪ್ ತೊಗೊಂಡಿದ್ರು, ಅವರು ಸುಮ್ಮನೆ ಪರ್ಸನಲ್. ಕೋವಿಡ್ ಆಳು ಮೂಳೆಲ್ಲ ಇತ್ತು, ಮನೆ ಟೆನ್ಷನ್ಸ್ ಎಲ್ಲ ಇತ್ತು ಸ್ವಲ್ಪ. ಬಟ್ ಅದರ್ವೈಸ್ ಅದು ನೋಡಿ ಬಿಡಲ್ಲ ಮತ್ತೆ ನಮ್ಮನ್ನು. ಆ ತಾಯಿ ಕೈ ಹಿಡಿದ ಮೇಲೆ ಅಷ್ಟೇ ಶಾರದಾ ಮಾತೆ ಅಂತಾರೆ. ಯಾಕಂದರೆ ಇವ್ರದ್ದು ನಾವು ಸಿನಿಮಾಗಳು ಹಾಸನದಲ್ಲಿ ನೋಡಿದ ನಾನು, ಪಿಕ್ಚರ್ ಪ್ಯಾಲೇಸ್, ತಾಜ್ಮಹಲ್ 2008 9 ಇಲ್ಲಿ ಟಿಕೆಟ್ ಸಿಗದೆ ವೀಕೆಂಡಲ್ಲಿ ಹಾಸನಕ್ಕೆ ಹೋಗ್ಬಿಟ್ಟು ನೋಡಿದ್ದೆ. ಅಂದರೆ ಅಲ್ಲಿ ಫೋನ್ ಮಾಡಿದ್ರೆ ಇರ್ತಾರೆ ಫ್ರೆಂಡ್ಸು, ನಮ್ಮೂರು ಸಿಗುತ್ತೆ, ಅಲ್ಲಿ ನೋಡಿದ್ದು ನಾನು ಏನು ಅಂದ್ಕೊಂಡಿದ್ದೆ, ಯಾರಿಗೂ ಮೆಂಟ್ಲಿರು ಅಂತ. ಅಂದರೆ ಈಗ ತಮಿಳ್ ಆ್ಯಕ್ಟ್ರು ನಮಗೆ ಗೊತ್ತಿಲ್ಲ, ಇವ್ರು ಗಾಂಧಿ ಬಜಾರ್ ಇದೆ, ಇವ್ರ ಮನೆ ಮುಂದೆ ನಮ್ಮ ವೈಫ್ ಬಸ್ಸಿಗೆ ನಿಲ್ತಾಳೆ, ನಮಗೇನು ಗೊತ್ತು. ನೆಕ್ಸ್ಟ್ 11 ಮದುವೆ ಆದಾಗ ಗೊತ್ತಾಗಿದ್ದು ಅಷ್ಟೇ ಮೇಡಮ್. ತುಂಬ ಚಿಕ್ಕ ಸರ್ಕಲ್ ಹಿಂಗೆ ರೌಂಡ್ ಹೊಡ್ಕೊಂಡು ಅಲ್ಲೇ ಬರ್ತೀರಷ್ಟೇ. ಆಮೇಲೆ 26 ರಿಲೀಸ್ ಆಗ್ತಿದೆ. ಹೆಸರಲ್ಲೇ ಬಲ ಇದೆ. ರಾಮನ್ ನಂಬಿದ್ರೆ ಎಲ್ಲ ಆಗುತ್ತೆ. ರಾಮ್ ನಾಮ ಸತ್ಯ ಅಂದಂಗೆ ಬಲರಾಮ. ಈಗ ನಮ್ಮ ಇಂಡಸ್ಟ್ರಿಗೆ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ನನ್ನ ಪ್ರಕಾರ. ನಮ್ಮ ಸಿನಿಮಾ ಮುಖಾಂತರ ಇನ್ನೊಂದು ಲೆವೆಲ್ಗೆ ನಮ್ಮ ಕನ್ನಡ ಪುಷ್ ಆಗಲಿ ಆಗುತ್ತೆ, ಹಾಗೇ ಆಗುತ್ತೆ. ಈ ಸಿನಿಮಾ ಅಂತೂ ಆಗುತ್ತೆ. ಎಸ್, ಇದೇ ತಿಂಗಳು ಅಂದರೆ ಜೂನ್ 26 ನಮ್ಮ ಸಿನಿಮಾ ಬಲರಾಮನ ದಿನಗಳು ರಿಲೀಸ್ ಆಗ್ತಿದೆ. ಈ ಸಿನಿಮಾನ ನೀವು ಸರ್ ಹೇಳ್ದಂಗೆ OTTಯಲ್ಲಿ ನೋಡುವಂಥ ಸಿನಿಮಾ ಅಲ್ಲ. ಸುಮಾರು ಜನಕ್ಕೆ 80s ನಮ್ಮ ಬೆಂಗಳೂರು ಹೆಂಗಿತ್ತು ಅನ್ನೋ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಈಗ ಎಲ್ಲಿ ಸುತ್ತ ನೋಡಿದ್ರು ಬರೀ ಬಿಲ್ಡಿಂಗ್ ಅಂತ ಇದೆ. ಸೊ ಈ ಸಿನಿಮಾಲ್ ಬ್ಯೂಟಿ ಏನಂದರೆ 80s ಹೆಂಗಿತ್ತು ನಮ್ಮ ಬೆಂಗಳೂರು, ಅದನ್ನು ನೋಡ್ಬೋದು. ಆ್ಯಂಡ್ ಭೂಗತ ಜಗತ್ತು ಹೆಂಗಿತ್ತು, ಇವಾಗ ಏನಿಲ್ಲ, ಆ ಕಾಲದಲ್ಲಿ ಇದ್ದಿದ್ದು ನಾವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಸೊ ಎಲ್ಲೋ ಒಂದು ಕಡೆ ನಮಗೆ
ಒಂದು ಕುತೂಹಲ ಯಾರಿದು ಅಂತ. ಬಟ್ ಇವಾಗೆಲ್ಲ ನಿಮಗೆ ನೀವು ಎಲ್ಲನೂ ಹಿಂಗೆ ಬಂದ್ಬಿಡತ್ತೆ ಏನೇ ಒಂದಾದ್ರೂ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಡಿಸಪಾಯಿಂಟ್ ಅಂತೂ ಆಗಲ್ಲ. ಬಂದು ಖುಷಿಪಟ್ಟು ನಮ್ಮ ಬೆಂಗಳೂರು ಹಿಂಗಿತ್ತ ಅನ್ನೋ ಒಂದು ಖಂಡಿತವಾಗ್ಲೂ ಎಲ್ಲರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಈ ಸಿನಿಮಾ ನೋಡಲೇಬೇಕು ನೀವು. ಇದೇ 26ಕ್ಕೆ ನಾವು ಚಿತ್ರಮಂದಿರಕ್ಕೆ ಬರ್ತಾಯಿದ್ದೀವಿ. ತಾವು ದಯವಿಟ್ಟು ಬಂದು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ, ಆಮೇಲೆ 1980 ಹೆಂಗಿತ್ತು ಬೆಂಗಳೂರು ಅನ್ನೋದನ್ನು ಬೈ ಹಾರ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಎಸ್, ಖಂಡಿತ ಇವರು 3 ಜನನೂ ಬರ್ತಾ ಇದ್ದಾರೆ. ನಾವು ಕೂಡ ಬರ್ತಿದ್ದೀವಿ ಸಿನಿಮಾ ನೋಡೋದಕ್ಕೆ. ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರೆ 26ಗೆ. ನಿಮಗೂ ಕೂಡ ಬಲರಾಮನ ದಿನಗಳು, ಆ ದಿನಗಳು ಹೇಗಿರುತ್ತೆ, ಬೆಂಗಳೂರು ಹೇಗಿರುತ್ತೆ, ಇದೆಲ್ಲ ಕ್ಯೂರಿಯಾಸಿಟಿ ಇದ್ದರೆ ಖಂಡಿತವಾಗ್ಲೂ ಸಿನಿಮಾವನ್ನು ನೋಡೋದಕ್ಕೆ ಬನ್ನಿ ಅಂತ ಹೇಳ್ತಾ, ಈ ಚಿಟ್ ಚಾಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.